ಮಾನವನಾಗಿ ಬಾಳುವ ಬಗೆಯನ್ನು ಕುರಿತು, ಜೊತೆಗೆ ಈ ಮಾನವ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ಕುರಿತು ಪೂಜ್ಯರ ಮುಂಜಾವಿ ಒಂದು ನುಡಿ ಕೇರಳದ ಒಂದೊಂದು ನುಡಿಗಳನ್ನು ಬಳಸಿಕೊಳ್ಳುವುದರ ಮೂಲಕ ನಾವೆಲ್ಲರೂ ಕೂಡ ನಮ್ಮ ಮನಸ್ಸನ್ನು ಕಟ್ಟಿಕೊಳ್ಳುವಂಥ, ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ, ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥ ಬೆಲೆಯುಳ್ಳ ಮಾತುಗಳನ್ನು ನಾವೆಲ್ಲರೂ ಕೂಡ ಕಳೆದ 3 ದಿನಗಳಿಂದ ಕೇಳ್ತಾ ಇಂದು 4ನೇ ದಿನವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಜಸ್ಟಿಸ್ ಸರ್ ಅವರೇ ಹೇಳುವಂತೆ, ಗುಡ್ ಬುಕ್ಸ್ ಹ್ಯಾವ್ ಗ್ರೇಟ್ ಪವರ್ ಟು ಇನ್ಸ್ಪೈರ್. ನಿನ್ನ ಬದುಕಿಗೆ ಒಂದು ಒಳ್ಳೆಯ ಪುಸ್ತಕ ಒಳ್ಳೆಯ ಪ್ರೇರಣೆಯನ್ನು ನೀಡುತ್ತದೆ. ಅಷ್ಟೇ ಅಲ್ಲ, ಮೋಟಿವೇಟ್ ಅಂಡ್ ಗ್ರೇಡ್ ಒನ್ ಟು ಮೂವ್ ಇನ್ ರೈಟ್ ಡೈರೆಕ್ಷನ್. ನಿನ್ನ ಬದುಕಿಗೆ ಆ ಪುಸ್ತಕದಲ್ಲಿರುವಂಥ ಮಾತುಗಳು ಒಂದು ಉತ್ತಮವಾಗಿರುವಂತಹ ಮೌಲ್ಯಯುತವಾದ ಜೀವನಕ್ಕೆ ಮಾರ್ಗದರ್ಶನವನ್ನು ಮಾಡುತ್ತದೆ ಎನ್ನುವುದನ್ನು ಅವರೇ ಹೃದಯ ತುಂಬಿ ಹೇಳ್ತಾರೆ. ಆ ಮಾತು ಸತ್ಯವೂ ಕೂಡ. ನಮ್ಮ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವದ ಅಪರೂಪದ ಸಂವಿಧಾನವನ್ನು ಕೊಟ್ಟಿರುವಂಥ ಭಾರತ ರತ್ನ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಆ ಮಾತುಗಳನ್ನು ವಿದ್ಯಾರ್ಥಿಗಳು ತಾವು ಜೀವನದಲ್ಲಿ ಮರೆಯದಂತೆ ಲಕ್ಷ್ಯದಲ್ಲಿಟ್ಕೋಬೇಕು. ಎಷ್ಟು ಚಲೋ ಮಾತುಗಳನ್ನು ಹೇಳ್ತಾರೆ ನೋಡಿ. ನಿನ್ನ ಹತ್ತಿರ 2 ರೂಪಾಯಿ ಇದ್ದರೆ, ಅಂದು ಹೇಳಿದ ಮಾತು, ನಿನ್ನ ಹತ್ತಿರ 2 ರೂಪಾಯಿ ಇದ್ದರೆ ಅದರಲ್ಲಿ 1 ರೂಪಾಯಿ ನಿನ್ನ ಬಟ್ಟೆಗಾಗಿ, ನಿನ್ನ ಊಟಕ್ಕಾಗಿ ಇರಲಿ. ಅದರಲ್ಲಿ 1 ರೂಪಾಯಿ ನಿನ್ನ ಬಟ್ಟೆಗಾಗಿ, ನಿನ್ನ ಊಟಕ್ಕಾಗಿ ಇರಲಿ. ಇನ್ನೊಂದು ರೂಪಾಯಿಯಿಂದ ಒಂದು ಒಳ್ಳೆಯ ಪುಸ್ತಕವನ್ನು ತೆಗೆದುಕೋ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪರೂಪದ ಮಾತುಗಳು ಇವು. ಇನ್ನೊಂದು ರೂಪಾಯಿಯಲ್ಲಿ ಒಂದು ಉತ್ತಮವಾಗಿರುವಂತಹ ಪುಸ್ತಕವನ್ನ ತೆಗೆದುಕೋ. ಊಟ ನಿನ್ನನ್ನು ಬದುಕಿಸುತ್ತದೆ. ಊಟ ನಿನ್ನನ್ನು ಬದುಕಿಸುತ್ತದೆ. ಪುಸ್ತಕದ ಓದು ನಿನ್ನನ್ನು ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ. ಒಂದು ಪುಸ್ತಕ ಹೇಗೆ ಬದುಕಬೇಕು ಎಂಬುದನ್ನು ನಿನಗೆ ತಿಳಿಸಿಕೊಡುತ್ತದೆ. ಊಟ ಹೊಟ್ಟೆ ತುಂಬುತ್ತದೆ, ಪುಸ್ತಕ ನಿನ್ನ ಮಸ್ತಕವನ್ನು ಬೆಳಗುತ್ತದೆ. ಊಟ ನಿನ್ನ ಹೊಟ್ಟೆ ತುಂಬುತ್ತದೆ, ಪುಸ್ತಕ ನಿನ್ನ ಮಸ್ತಕವನ್ನು ಬೆಳಗುತ್ತದೆ. ಎಷ್ಟು ಅರ್ಥಪೂರ್ಣವಾದ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ಮಾತಿಗೆ ತಕ್ಕಂತೆ 365 ಮುಂಜಾವಿಗೊಂದು
ನುಡಿ ಕಿರಣ ಅನ್ನುವಂಥ ಈ ಅಮೂಲ್ಯವಾದ ಕೃತಿಯನ್ನ ಸಾಹೇಬರು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಇರುವಂತ ಒಂದೊಂದು ನುಡಿಗಳು ಕೂಡ ನಮ್ಮ ಮಸ್ತಕವನ್ನು ಬೆಳಗುತ್ತವೆ. ಮಸ್ತಕ ಅಂದ್ರೆ ನಮ್ಮ ತಲೆ, ಬುದ್ಧಿ, ವಿವೇಕ, ಅರಿವು, ಜ್ಞಾನ. ಈ ಪುಸ್ತಕದಲ್ಲಿ ಇರುವುದು ನಮ್ಮ ಮಸ್ತಕವನ್ನು ಪ್ರವೇಶ ಮಾಡಿದರೆ ನಾವು ನಿಜವಾಗಲೂ ಕೂಡ ಆದರ್ಶವಾಗಿರುವಂತ ಜೀವನವನ್ನು ಕಳೆಯಲಿಕ್ಕೆ ಬರ್ತದೆ. ಅದಕ್ಕಾಗಿಯೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ಮಾನವ ಮಾನವನಾಗಿ ಬಾಳುವ ಬಗೆಯನ್ನ, ಈ ಮಾನವ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವ ಬಗೆಯನ್ನ ಪೂಜ್ಯರು ಈ ಕೃತಿಯಲ್ಲಿ ನಮಗೆ ಅತ್ಯಂತ ಸರಳವಾಗಿ ತಿಳಿಯುವ ರೀತಿಯೊಳಗೆ ಅವರು ನಿತ್ಯವೂ ಕೂಡ ಈ ಚಿಂತನವನ್ನ ನಮಗೆ ನೀಡುತ್ತಾ ಹೋಗಿದ್ದಾರೆ. ನಿನ್ನೆ ದಿನ ಈ ಕೃತಿಯಲ್ಲಿ ಇರುವಂತ ಒಂದು ಅಪರೂಪದ ನುಡಿಯೊಂದಿಗೆ ನಾವು ಮುಂಜಾವಿನ ಚಿಂತನವನ್ನು ಮಾಡ್ತಾ ಇದ್ವಿ. ಒಂದೇ ಒಂದು ನುಡಿಯನ್ನ ನಿನ್ನೆ 1 ಗಂಟೆಗಳ ಕಾಲ ತಾವೆಲ್ಲರೂ ಕೂಡ ವಿಚಾರವನ್ನ ಮಾಡುವಂತೆ ಆ ಚಿಂತನೆಗಳು ನಿಮ್ಮ ಮನಸ್ಸನ್ನ ಪ್ರವೇಶ ಮಾಡಿದ್ದಾವೆ ಅಂತ ನಾನು ಭಾವಿಸ್ತೇನೆ. ಎಷ್ಟು ಸೊಗಸಾದ ನುಡಿಯನ್ನು ಹೇಳಿದರು ಪೂಜ್ಯರು. ಮೃದು ನುಡಿ, ವಿಶಾಲ ಹೃದಯ, ದಯೆ ಮತ್ತು ಸೇವೆಯ ಜೀವನ, ಒಳ್ಳೆಯ ಮಾನವನನ್ನಾಗಿಸುವುದು ಮತ್ತು ಜೀವನ ಸಾರ್ಥಕವಾಗಿಸುವುದು. ಈ ನುಡಿಗಳಲ್ಲಿ ಮೃದು ನುಡಿ ಅನ್ನುವುದರ ಕುರಿತಾಗಿ ನಾವು ನಿನ್ನೆ ದಿನ ನೋಡ್ತಾ ಇರುವಾಗ ಪ್ರವಚನವನ್ನು ಮುಗಿಸಿ ನಾವು ವಾಹನದಲ್ಲಿ ಕೂತ್ಕೊಂಡು ಹೊರಡುವಾಗ ಚೆನ್ನಾರೆಡ್ಡಿ ಅಪ್ಪ ಅವರು ಒಂದು ಮಾತನ್ನ ಹೇಳಿದರು. ಆ ಮಾತನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ಇವತ್ತಿನ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ಳುತ್ತೇನೆ. ಅಪ್ಪ ಅವರೇ, ಸಾಹೇಬರೇ ರಚನೆ ಮಾಡಿರುವಂತ ಪ್ರಾರ್ಥನಾ ಗೀತೆ, ಆ ಪ್ರಾರ್ಥನಾ ಗೀತೆಯಲ್ಲಿರುವಂತ ವಿಚಾರಗಳೇನಿವೆಯಲ್ಲ ಅವುಗಳನ್ನು ಕುರಿತಾಗಿ ಸಾಧನೆ ಮಾಡಿದವರ ಬದುಕನ್ನು ಬಿಚ್ಚಿಡ್ತಾ ನಮ್ಮ ವಿದ್ಯಾರ್ಥಿಗಳಿಗೆ ಈ 4ನೇ ದಿನದ ವಿಚಾರವನ್ನು ತಾವು ಹಂಚ್ಕೋಬೇಕು ಅಂತ ಹೇಳಿ ಅವರು ಬಹಳ ವಿನೀತರಾಗಿ ನನ್ನ ಜೊತೆಯಲ್ಲಿ ವಿಚಾರಗಳನ್ನು ಹಂಚಿಕೊಂಡು, ನಿಜವಾಗಲೂ ಕೂಡ ಪ್ರಾರಂಭದಲ್ಲಿ ನಮ್ಮ ಗಾಯಕರು, ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ಪ್ರಾರ್ಥನಾ ಗೀತೆಯನ್ನ ಹೃದಯ ತುಂಬಿ ತಾವೆಲ್ಲ ಹಾಡಿದ್ರಿ. ಬಹುಶಃ ನನಗನ್ನಿಸ್ತದೆ ಈ ಗೀತೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮುಂದೆ ನಿತ್ಯವೂ ಕೂಡ ಇದು ಒಂದು ಪ್ರಾರ್ಥನೆಯಾಗಿ ಬಳಕೆಯಾಗಬೇಕು. ಅಷ್ಟು ಅದ್ಭುತವಾದ ಜೀವನದ ಸಂದೇಶವನ್ನ ಸರ್ ಅವರು ಈ ಗೀತೆಯೊಳಗೆ ನಮ್ಗೆ ಕೊಟ್ಟಿದ್ದಾರೆ. ಎಷ್ಟು ಚಲೋ ಮಾತುಗಳು. ನಿಮ್ಮ ಜೀವನದ ಶಿಲ್ಪಿಗಳು ನೀವೇ, ಬೇರೆ ಯಾರೂ ಅಲ್ಲ. ನಮ್ಮ ಜೀವನವನ್ನು ನಾವು ಉಜ್ವಲ ಮಾಡಿಕೊಳ್ಳಬೇಕು ಅಂದ್ರೆ ನಾವೇ ನಮ್ಮ ಜೀವನದ ಶಿಲ್ಪಿಗಳು. ಬಹಳ ಸತ್ಯವಾದ ಮಾತು. ನಮ್ಮನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಜೀವನವನ್ನು ಬಳಸಿಕೊಂಡ್ರೆ ನಿಜವಾಗ್ಲೂ ಕೂಡ
ಈ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ಬರ್ತದೆ. ಆ ವಿವೇಚನೆ, ಆ ವಿವೇಕ ನಮ್ಮಲ್ಲಿ ಇರಬೇಕು. ಅವರು ಎಷ್ಟು ಸೊಗಸಾಗಿ ಈ ಮಾತನ್ನು ಹೇಳ್ತಾರೆ ನೋಡಿ. ಏನನ್ನೂ ಸಾಧಿಸದೆ ಕಲ್ಲಾಗಿ ಉಳಿಯಬೇಕೆ? ಪ್ರಶ್ನೆ ಮಾಡ್ತಾರೆ. ಕ್ವಶ್ಚನ್ ಮಾರ್ಕ್ ಅದು. ಕಲ್ಲಾಗಿ ಉಳಿಯಬೇಕೆ? ನಾವು ಜಡವಾದ ಕಲ್ಲುಗಳಾಗಬಾರದು. ಕಲ್ಲಿಗೂ ಕೂಡ ಸಂಸ್ಕಾರವನ್ನು ಕೊಟ್ಟ ಅದು ವಿಜಯನಗರದಲ್ಲಿ ಕಾಣುವಂತ ವಿಶೇಷವಾದ ಸಂಗೀತದ ಕಲಾಮಂಟಪ ಆಗ್ತದೆ, ಕಲ್ಲಿನ ತೇರಾಗ್ತದೆ. ಅಪರೂಪವಾಗಿರುವಂತ ಬೇಲೂರು ಹಳೆಬೀಡುಗಳಲ್ಲಿ ಇರುವಂತ ಶಿಲ್ಪಕಲೆಯಾಗ್ತದೆ, ಅದು ಕೂಡ ಕಲೆ. ಆದರೆ ಕಲ್ಲಿಗೊಂದು ಸಂಸ್ಕಾರ ಕೊಟ್ಟಾಗ ಕಲ್ಲು ಕೂಡ ಮೂರ್ತಿಯಾಗಿ, ಕಲ್ಲು ಕೂಡ ಕರಗಿ ಒಂದು ಅದ್ಭುತವಾದ ಕಲೆಯಾಗಿ ಹೇಗೆ ಕಾಣ್ತದಲ್ಲ, ಹಾಗೆ ಸುಮ್ಮನೆ ಜಡವಾದ ಕಲ್ಲಾಗಿ ಬೀಳೋದಕ್ಕಿಂತ ನಮ್ಮ ಬದುಕು ಅದು ವೈವಿಧ್ಯಮಯವಾಗಿ ಅರಳಬೇಕು, ಬೆಳಗಬೇಕು. ಸಾಧನೆಯ ಮೂಲಕ ನಮ್ಮ ಬದುಕು ಒಂದು ವಿಶೇಷವಾಗಿರುವಂಥ ಸಾಧನೆಯನ್ನು ಮಾಡಬೇಕು. ಅದಕ್ಕಾಗಿ ಅವರು ಹೇಳಿದ್ದು, ನಾವೇ ನಮ್ಮ ಜೀವನದ ಶಿಲ್ಪಿಗಳು, ಬೇರೆ ಯಾರು ಅಲ್ಲ. ಉಳಿದವರೆಲ್ಲರೂ ಕೂಡ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಅಷ್ಟೇ. ಇವತ್ತು ಮಹಂತ ಸ್ವಾಮೀಜಿಯವರು ನಿಮ್ಮ ಎದುರಿಗೆ ಕೂತ್ಕೊಂಡು ನಿತ್ಯ 1 ಗಂಟೆಗಳ ಕಾಲ ಇಲ್ಲಿ ಪ್ರವಚನವನ್ನ ಮಾಡಿ ಸಾಹೇಬರು ಕೊಟ್ಟಿರುವಂತ ನುಡಿ ಕಿರಣದ ಮಾತುಗಳನ್ನ ನಿಮ್ಮ ಮುಂದೆ ಬಿಚ್ಚಿಡುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದರ ಫಲ ಅದು ನಿಮಗೆ. ಅದನ್ನು ಸ್ವೀಕಾರ ಮಾಡಬೇಕು, ಅದನ್ನು ಅನುಭವಿಸಬೇಕು, ಅದನ್ನು ನಮ್ಮ ಮಸ್ತಕದಲ್ಲಿ ತುಂಬಿಕೋಬೇಕು. ನಮ್ಮ ಬದುಕು ವಿಕಾಸವಾಗ್ತದೆ, ಉಜ್ವಲವಾಗ್ತದೆ. ಹಾಗಾಗಿ ಅವರು ಪ್ರಶ್ನೆ ಮಾಡಿದರು, ನಾವು ಒಂದು ಜಡ ಕಲ್ಲಿನಂತೆ ಕಲ್ಲಾಗಿ ಉಳಿಬೇಕೆ? ಬೇಡ, ಹಾಗಾಗೋದು ಬೇಡ. ಮುಂದುವರಿತಾ ಹೇಳ್ತಾರೆ, ಅಥವಾ ಗುರುಗಳ ಮಾರ್ಗದರ್ಶನ ಪಡೆದು ಸಾರ್ಥಕ ಜೀವನ ನಡೆಸಬೇಕು. ಒಂದು ವೇಳೆ ನಮ್ಮ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ, ನಮ್ಮ ಪಾಠ ಪ್ರವಚನಗಳ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರುವಾಗ, ನಮ್ಮನ್ನು ರೂಪಗೊಳಿಸುವ ಸಲುವಾಗಿಯೇ ನಮ್ಮ ಗುರುಗಳು, ನಮ್ಮನ್ನು ಹೆತ್ತವರು, ನಮ್ಮ ಬಗ್ಗೆ ಕಾಳಜಿ ವಹಿಸುವಂತ ಪೋಷಕರು, ಪಾಲಕರು ನಮ್ಮ ಬದುಕಿಗೆ ಮಾರ್ಗದರ್ಶನ ಮಾಡ್ತಾರೆ, ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ, ಒಳ್ಳೆಯ ವಿಚಾರಗಳನ್ನು ಕೊಡುತ್ತಾರೆ. ನಮ್ಮನ್ನ ಒಟ್ಟಾರೆ ಅವರು ಒಳ್ಳೆಯವರನ್ನಾಗಿ ಮಾಡುವ ಸಲುವಾಗಿ ಶತ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಮಾರ್ಗದರ್ಶನದ ಹಾದಿಯಲ್ಲಿ ನಾವು ನಮ್ಮ ಜೀವನವನ್ನು ಬಳಸ್ಕೋಬೇಕು. ಎಷ್ಟು ಚಲೋ ಮಾತುಗಳನ್ನು ಸಾಹೇಬರು ಹೇಳ್ತಾರೆ ನೋಡಿ. ಆ ರೀತಿ ನಾವು ಸಾಕಾರ ಮೂರ್ತಿಗಳಾಗಬೇಕು. ಅರಿವಿನಿಂದ, ಜ್ಞಾನದಿಂದ, ಒಳ್ಳೆಯ ಸದ್ಗುಣಗಳಿಂದ ನಮ್ಮನ್ನು ನಾವು ರೂಪಿಸಿಕೊಳ್ಳಬೇಕು. ಕೊನೆಗೆ ಚಲೋ 2 ಮಾತು ಹೇಳಿದರು ಸಾಹೇಬರು. ಆಯ್ಕೆ ಅದು ನಿಮ್ಮದು, ಆಯ್ಕೆ ಮಾಡೋದು ನಿಮ್ಮದು. ನಿಮ್ಮ ಬದುಕಿನ ಆಯ್ಕೆಯನ್ನು ನೀವೇ ಮಾಡ್ಕೋಬೇಕು. ಒಂದು ಗುಡ್ಡದ ಕಾಡುಗಳನ್ನು ಒಬ್ಬ ಶಿಲ್ಪಿ ಆಯ್ಕೆ ಮಾಡಿಕೊಡ್ತಾರೆ. ಅದನ್ನ ತನ್ನ ಕಲಾಶಾಲೆಯ ನೆಲದ ಮೇಲೆ ಹಾಕಿ ಆ ಕಲ್ಲಿನ ಮೇಲೆ ತಾನು ಕುಳಿತುಕೊಂಡು ಅದಕ್ಕೆ ಉಳಿ ಪೆಟ್ಟುಗಳನ್ನು ಕೊಡ್ತಾನೆ ಶಿಲ್ಪಿ. ಅದರಲ್ಲಿ ಏನೇನು ಬೇಡವಾಗಿದೆಯೋ ಅದನ್ನೆಲ್ಲ ತೆಗಿತಾ 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 ಹೋಗ್ತಾನೆ. ಆ ವೇಸ್ಟ್ ಇರೋದೆಲ್ಲ ಹೋಯಿತು ಅಂದ್ರೆ ಅಲ್ಲಿ ಒಂದು ಸುಂದರವಾಗಿರುವಂತ ರೂಪ ಮೂಡುತ್ತದೆ, ಒಂದು ಆಕಾರ ಮೂಡುತ್ತದೆ, ಅದೊಂದು ಮೂರ್ತಿ ಆಗ್ತದೆ. ಅವನು ಕೆತ್ತುವಾಗ, ಕಡೆಯುವಾಗ ಯಾವ ಕಲ್ಲು ತಾಳಿಕೊಳ್ಳುತ್ತದೋ ಅದು ನಿಜವಾದ ಮೂರ್ತಿಯಾಗಿ ಉಳಿಯುತ್ತದೆ. ಆ ಮೂರ್ತಿ ದೇಗುಲದ ಗರ್ಭ ಗುಡಿಯಲ್ಲಿ ಕೂತ್ಕೊಂಡು ಪೂಜೆಗೊಳ್ಳುತ್ತದೆ. ಒಂದು ವೇಳೆ
ಅದು ಕಡೆಯುವಾಗ ಆ ಕಠಿಣತೆಯ ಪೆಟ್ಟಿಗೆ ಹೆದರಿಕೊಂಡು ಒಂದಿಷ್ಟು ಏನಾದರೂ ಸಿಡಿಯಿತು ಅಂದ್ರೆ, ಆ ಕಲ್ಲು ತಾಳಲಿಲ್ಲ ಅಂದ್ರೆ ಅದನ್ನು ಬಳಸೋದಿಲ್ಲ, ಅದು ಮೂರ್ತಿ ಆಗುವುದಿಲ್ಲ, ಅದು ಆ ದೇಗುಲದ ಮೆಟ್ಟಿಲು ಕಲ್ಲಾಗ್ತದೆ ಅಷ್ಟೇ. ಆ ಮೆಟ್ಟಿಲ ಕಲ್ಲು ಕೇಳಿದಂತೆ ಒಳಗಡೆ ಇರುವ ಮೂರ್ತಿಯನ್ನ ಅಲ್ಲ. ಇಬ್ರು ಕೂಡ ನಾವು ಒಂದೇ ಗುಡ್ಡದ ಕಲ್ಲುಗಳಾಗಿ ಬಂದವರು, ಇಬ್ಬರು ಕೂಡ ಒಂದೇ ಗುಡ್ಡದ ಒಂದೇ ಬೆಟ್ಟದ ಕಲ್ಲುಗಳಾಗಿ ಬಂದವರು. ಆದರೆ ನನಗೆ ಯಾಕೆ ಈ ಗತಿ, ನಿನಗೆ ಆ ಅಪರೂಪದ ಗತಿ ಯಾಕೆ ಅಂತ ಕೇಳಿದಾಗ ಆ ದೇಗುಲದ ಮೂರ್ತಿ ಹೇಳ್ತದ, ಕೆತ್ತುವಾಗ ನಾನು ತಾಳಿದೆ, ತಾಳಿದವನಿಗೆ ಈ ಪಟ್ಟ ಸಿಕ್ಕಿತು, ನೀನು ತಾಳಲಿಲ್ಲ, ನಿನಗೆ ಆ ಗತಿ ಬಂತು. ಅದಕ್ಕಾಗಿ ನಾವು ಜಡವಾದ ಕಲ್ಲಾಗೋದು ಬೇಡ, ಮೂರ್ತಿಗಳಾಗಬೇಕು. ಆಯ್ಕೆ ನಮ್ಮದು, ಆಯ್ಕೆ ನಮ್ಮದು ಅನ್ನುವಂಥ ಮಾತುಗಳ ಜೊತೆಗೆ ಮುಂದಿನ ಮಾತುಗಳನ್ನು ಬಹಳ ಚಂದ ಹೇಳಿದರು ಅಪ್ಪ ಅವರು. ನೋಡಿ, ವಿದ್ಯಾರ್ಥಿ ಜೀವನ ಹಾಳು ಮಾಡಿಕೊಂಡರೆ ಮುಂಬರುವ ಇಡೀ ಜೀವನವನ್ನೇ ಹಾಳು ಮಾಡಿಕೊಂಡಂತೆ. ಈ ಒಂದೊಂದು ಸಾವುಗಳ ನುಡಿಗಳನ್ನು ನಾವು ಮತ್ತೆ ಮತ್ತೆ ನೆಲಕಾಕಬೇಕು. ಅಷ್ಟು ಪ್ರಾಮಾಣಿಕವಾಗಿರುವಂಥ ವಿಚಾರಗಳು ಇವು. ಒಂದೊಮ್ಮೆ ಅವಕಾಶ ಸಿಕ್ಕಿದೆ ವಿದ್ಯಾರ್ಥಿ ಜೀವನದಲ್ಲಿ ನಿಜವಾದ ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಅರ್ಜನೆ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ನಮ್ಮನ್ನು ನಾವು ರೂಪಿಸಿಕೊಂಡು ಸಾರ್ಥಕವಾದ ಬದುಕಿನಂತ ನಾವು ಸಾಗಿದರೆ ಅದು ನಿಜವಾಗಲೂ ಕೂಡ ಇಡೀ ಬದುಕಿನ ತುಂಬ ನಮಗೆ ಸುಖ, ಸಂತೋಷ, ನೆಮ್ಮದಿ, ಆನಂದ, ಖುಷಿ, ಗೌರವ, ಪ್ರತಿಷ್ಠೆ, ಮಾನ, ಮರ್ಯಾದೆ ಎಲ್ಲದನ್ನೂ ಕೂಡ ಅದು ತಂದುಕೊಡುತ್ತದೆ. ವಿದ್ಯಾರ್ಥಿ ಜೀವನವನ್ನ ಹಾಳು ಮಾಡಿಕೊಂಡ್ರೆ ಮುಂಬರುವ ದಿನಮಾನದಲ್ಲಿ ಇಡೀ ಬದುಕು ನೋವಿನಿಂದ, ದುಃಖದಿಂದ ಕಳೆಯಬೇಕಾಗುತ್ತದೆ. ಹಾಗಾಗಿ ಈ ಮಾತನ್ನ ಅವರು ಹೇಳಿದರು ಎಂಬುದರ ಪ್ರಜ್ಞೆ ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ. ಬಹಳ ಜನರನ್ನ ನೋಡ್ತೇವಲ್ಲ ನಾವು ಹೇಗೆ ಬದುಕಬೇಕು, ಈ ಸಿಕ್ಕಿರುವ ಅವಕಾಶವನ್ನು ಹೇಗೆ ನಾವು ಪಡ್ಕೋಬೇಕು ಅನ್ನುವಂಥ ಅರಿವಿನ ಪ್ರಜ್ಞೆ, ತಿಳುವಳಿಕೆ, ನಾಲೆಜ್ ಬಹಳ ಜನರಿಗೆ ಇರುವುದಿಲ್ಲ. ಬದುಕು ಅಂದ್ರೆ ಕೇವಲ ಮೋಜು ಮಸ್ತಿ ಹುಡುಗಾಟಿಕೆ ಅಂತ ತಿಳ್ಕೊಂಡೇ ಬಹಳ ಜನ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ. 80% ಇದೇ ವ್ಯವಸ್ಥೆ ನಡೀತದೆ ಈ ಸಮಾಜದಲ್ಲಿ. ನಿಮಗೇನೋ ಒಂದು ಒಳ್ಳೆಯ ಅವಕಾಶ ಸಿಕ್ಕಿರುವಾಗ ಈ ಸಂಸ್ಕಾರವಂತ ಸಂಸ್ಥೆಯಲ್ಲಿ ನೀವು ನಿತ್ಯವೂ ಕೂಡ ಅಧ್ಯಯನ ಮಾಡ್ತಾ ಇದ್ದೀರಿ ಅಂತೇಳಿ ಈ ವಿವೇಚನೆಯ ವಿಚಾರ ನಿಮ್ಮ ತಲೆಯೊಳಗೆ ಬರಬಹುದೇ ವಿನಃ ಬಹಳ ಕಡೆ ಇಂಥ ವ್ಯವಸ್ಥೆಗಳು ಇಲ್ಲ. ನಾವು ನಿತ್ಯವೂ ಕೂಡ ನೋಡ್ತಾ ಇದ್ದೇವೆ ಸಮಾಜದೊಳಗೆ ಏನು ನಡೀತಾ ಇದೆ ಅಂತ ಹೇಳಿ. ಹಾಗಾಗಿ ಈ ಆಯ್ಕೆ ನಿಮ್ಮದು, ನಿಮಗೆ ನೀವೇ ಶಿಲ್ಪಿಗಳಾಗಬೇಕು. ಈ ಮಾತನ್ನ ಸಾಹೇಬರು ಹೇಳ್ತಾರೆ, ಇದೇ ಮಾತನ್ನ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದರು. ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿಗಳು. ಈ ರಾಷ್ಟ್ರದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಕೂಡ ಇದೇ ಮಾತನ್ನು ಹೇಳಿದರು. ಆ ಮಾತುಗಳು ಜೀವನದ ನಿಜವಾದ ಸತ್ಯಗಳು. ಆ ಹಿನ್ನೆಲೆಯಲ್ಲಿ ಈ ಬದುಕು ಬಂದಿರೋದೇ ಸಾಧನೆ ಮಾಡುವ ಸಲುವಾಗಿ. ಸಾಧನೆ ಇಲ್ಲದ ಜೀವನ ಅದು ವ್ಯರ್ಥ. ಏನನ್ನೇ ಸಾಧಿಸಲಿ, ಒಳ್ಳೆಯದನ್ನು ಸಾಧಿಸಲೇಬೇಕು ಮನುಷ್ಯ. ಸಾಧನೆ ಮಾಡದೇ ಹೋದರೆ ಈ ಜೀವನವೇ ವ್ಯರ್ಥ. ಬಲ್ಲವರು ಈ ಮಾತುಗಳನ್ನು ಒತ್ತಿ ಒತ್ತಿ ಹೇಳ್ತಾರೆ. ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ನೋಡಿ, ನಮ್ಮ ಪೂರ್ವಜರು ಈ ಮಾತನ್ನು ಹೇಳಿದರು. ಈ ಶರೀರವನ್ನ ಮಾಧ್ಯಮವಾಗಿ ಪಡ್ಕೊಂಡು ಅರಿವಿನ ಜನ್ಮದಲ್ಲಿ ಬಂದಿರುವಂತ ಓ ಮನುಷ್ಯ, ನೀನು ಉತ್ತಮವಾದದ್ದನ್ನೇ ಜೀವನದಲ್ಲಿ ಸಾಧಿಸಬೇಕು. ಧರ್ಮ ಅಂದ್ರೆ ಅದು ಕೇವಲ
ಯಾವುದೋ ಒಂದು ಸಂಪ್ರದಾಯದ ಚೌಕಟ್ಟು ಅಂತ ನಾವು ವಿಚಾರ ಮಾಡುವುದಲ್ಲ. ಧರ್ಮ ಅನ್ನೋದನ್ನ ಬಹಳ ವಿಶಾಲವಾಗಿ ನಾವು ಆಲೋಚನೆ ಮಾಡಬೇಕು. ಧರ್ಮ ಅಂದ್ರೆ ಮೌಲ್ಯಯುತವಾದ ಜೀವನ, ಧರ್ಮ ಅಂದ್ರೆ ಆದರ್ಶವಾದ ಜೀವನ, ಧರ್ಮ ಅಂದ್ರೆ ನಡೆ ನುಡಿಗಳ ಶುದ್ಧತ್ವದಿಂದ ಕೂಡಿರುವಂತ ಜೀವನ. ಎಷ್ಟು ಚಲೋ ಮಾತುಗಳು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಅದಕ್ಕಾಗಿಯೇ ಇದು ಬಂದದ. ಇದನ್ನು ಕೆಡಿಸ್ಕೋಬೇಡ. ಅದರೊಟ್ಟಿಗೆ ನಿಮಗೇನು ಸಿಕ್ಕಿದೆಯಲ್ಲ ಅವಕಾಶ, ಇದು ಬಹಳ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡುವುದಾದ್ರೆ ಎಷ್ಟೋ ಜನ್ಮದ ಸುಕೃತದ ಪುಣ್ಯದ ಫಲದ ಪ್ರಾಪ್ತಿ. ಸಾಹೇಬರು ತಮ್ಮ ನುಡಿಗಳಲ್ಲಿ ಮಾತನ್ನು ಹೇಳ್ತಾರೆ. ನಾವು ಏನಾದರೂ ಜೀವಮಾನದಲ್ಲಿ ಸಾಧಿಸಬೇಕು ಅಂದ್ರೆ, ಪರಿಶ್ರಮ ಪಟ್ಟು ಅದನ್ನು ಪಡ್ಕೋಬೇಕಂದ್ರೆ ಆ ಪರಿಶ್ರಮದ ಫಲಕ್ಕೆ ಪರಮಾತ್ಮ ಅನುಗ್ರಹವೂ ಇರಬೇಕು ಅನ್ನುವಂಥ ಮಾತನ್ನು ಸಾಹೇಬರು ಹೇಳ್ತಾರೆ. ಅದು ಬಹಳ ಸತ್ಯ. ಅದನ್ನೇ ಬಹಳ ಚಂದ ನಮ್ಮ ಹಿರಿಯರು ಹೇಳಿದರು. ಎಷ್ಟು ಒಳ್ಳೆಯ ಮಾತುಗಳು ನೋಡಿ. ಸುಕೃತೇನ ಸುಭಾಷಿತಂ, ಸುಕೃತೇನ ಸುಭಾಷಿತಂ. ಸುಭಾಷಿತ ಅಂದ್ರೆ ಒಳ್ಳೆಯ ಮಾತುಗಳು. ಈ ಮುಂಜಾನೆ ಒಂದು ನುಡಿಕಿರಣ ಅನ್ನುವಂಥ ಕೃತಿಯಲ್ಲಿ ಇದ್ದಾವಲ್ಲ, ಇವೆಲ್ಲ ಸುಭಾಷಿತಗಳೇ, ಒಳ್ಳೆಯ ಮಾತುಗಳೇ. ನಮ್ಮ ಮತಿಯನ್ನು ಬೆಳಗುವಂಥ ಮಾತುಗಳು, ನಮಗೆ ಸದ್ಗತಿಯನ್ನು ಕೊಡುವಂಥ ಮಾತುಗಳು. ಹಾಗಾಗಿ ಈ ಒಳ್ಳೆಯ ಮಾತುಗಳನ್ನ ಕೇಳುವಂತ ಈ ಅಪರೂಪದ ಅವಕಾಶ, ಯೋಗ ನಮಗೇನು ಸಿಕ್ಕಿದೆಯಲ್ಲ, ಇದು ಸುಮ್ಮನೆ ಸಿಕ್ಕಿರೋದಲ್ಲ. ಇದು ಸುಕೃತೇನ, ಇದು ಸುಕೃತದ ಫಲದಿಂದ ಸಿಕ್ಕಿರುವಂತ. ನಾಲ್ಕು ಮಾತನ್ನ ಹೇಳ್ತಾನೆ ಮಹಾನುಭಾವ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಸುಕೃತೇನ ಸನ್ಮಿತ್ರ, ಒಬ್ಬ ಒಳ್ಳೆಯ ಗೆಳೆಯ, ಒಬ್ಬ ಒಳ್ಳೆಯ ಸ್ನೇಹಿತ ನಾವು ಸಿಗಬೇಕು ಅಂದ್ರೂ ಕೂಡ ಅದು ಸುಕೃತದ ಫಲ. ಒಳ್ಳೆಯ ಮಾತುಗಳನ್ನು ಕೇಳೋದು ಅದು ಸುಕೃತದ ಫಲ. ಸುಕೃತೇನ ಪತಿ ಭಾರ್ಯ, ಸುಕೃತದಿಂದ ಒಳ್ಳೆಯ ಗಂಡ, ಒಳ್ಳೆಯ ಹೆಂಡತಿ, ಒಂದು ಒಳ್ಳೆಯ ಕುಟುಂಬ, ಒಂದು ಒಳ್ಳೆಯ ಸಂಸಾರ ನೋಡಿ. ಅದರ ಜೊತೆಗೆ ಸುಕೃತೇನ ಸತ್ಪುತ್ರ, ಹುಟ್ಟುತ್ತಾರೆ ಮಕ್ಕಳು, ಒಳ್ಳೆಯವರು ಹುಟ್ಟುತ್ತಾರೆ. ಎಲ್ಲ ಮಕ್ಕಳಾಗಿರಲ್ಲ. ಇತಿಹಾಸದಲ್ಲಿ ನೋಡ್ತೇವೆ ನಾವು. ಸಮಾಜದ ಒಟ್ಟು ವ್ಯವಸ್ಥೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ವಿಚಾರ ಮಾಡೋದಾದ್ರೆ ಈ ಮಾತುಗಳು ನಿಜವಾಗಲೂ ಕೂಡ ಸತ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ನಾವೇ ಶಿಲ್ಪಿಗಳಾಗಿ ನಮ್ಮ ಜೀವನದ ಸಾರ್ಥಕತೆಗಾಗಿ ನಾವು ಪ್ರಯತ್ನ ಮಾಡಲೇಬೇಕು. ಅಂಥವರ ಒಂದು 5-6 ಉದಾಹರಣೆಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೇನೆ ನಾನು. ನೋಡಿ, ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು. ನಿಮಗೆ ಗೊತ್ತಿದೆ, ಒಬ್ಬ ಹುಡುಗ ನಿಮ್ಮ ಹಾಗೇನೆ ಶಾಲೆಗೆ ಹೋದಾಗ ಆ ಹುಡುಗ ನಿಜವಾಗಲೂ ಕೂಡ ಹುಡುಗಾಟಿಕೆ ಮಾಡುವಂತ ಹುಡುಗ ಅಲ್ಲ, ಹುಡುಕಾಟ ಮಾಡುವಂತ ಹುಡುಗ. ಈ ಶಬ್ದಗಳು ಚೆನ್ನಾಗಿ ಅರ್ಥ ಆಗಬೇಕು ನೀವು. ಹುಡುಕಾಟ ಬೇರೆ, ಹುಡುಗಾಟ ಬೇರೆ. ಮಕ್ಕಳು ಕೇವಲ ಹುಡುಗಾಟಿಕೆಯಲ್ಲಿಯೇ ಜೀವನ ಕಳೆಯಬಾರದು. ನಿಮ್ಮ ಮನಸ್ಸು ಹುಡುಕಬೇಕು, ವಿಚಾರ ಮಾಡಬೇಕು. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನುವಂಥ ಹುಡುಕಾಟ ಯಾವನಿಗೆ ಇರ್ತದೆ ಅವನು ನಿಜವಾಗಲೂ ಕೂಡ ಜೀವನದೊಳಗೆ ಸಾಧನೆಯನ್ನು ಮಾಡ್ತಾನೆ. ಈ ಹುಡುಕಾಟದ ಮನಸ್ಸುಳ್ಳ ಈ ಮಗು, ಈ ವಿದ್ಯಾರ್ಥಿ, ಈ ಬಾಲಕ ಶಾಲೆಗೆ ಹೋದಾಗ ಶಾಲೆಯಲ್ಲಿ ಶಿಕ್ಷಕರು ಅವರಿಗೆ ಒಂದು ಮಾತನ್ನ ಬೈತಾರೆ. ಏ ಮಂಗೆ, ಒಂದು ಮಾತು ಬೈದು ಅಷ್ಟೇ. ಓ ಮಂಗೆ ಅಂತ ತಿಳ್ಕೊಂಡು ಬೈದಾಗ ಅವನು ಅದನ್ನ ನನಗೆ ಶಿಕ್ಷಕರು ಹೀಗಂದ್ರಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಮನೆಗೆ ಬಂದು ಅಳ್ತಾ ಇರುವಾಗ ತಾಯಿ ಕೇಳಿದ್ದು, ಯಾಕೆ? ಇಲ್ಲ, ಇವತ್ತು ಶಾಲೆಯಲ್ಲಿ ನನ್ನನ್ನು ಮಂಕಿ ಅಂದರು, ನನಗೆ ಮಂಗ ಅಂದರು. ನಿನಗೆ ನೋವಾಯಿತೇನೋ? ಹೌದು, ನನ್ನ ಮನಸ್ಸಿಗೆ ನೋವಾಯಿತು.
ಎಲ್ಲ ಮಕ್ಕಳ ಮಧ್ಯದೊಳಗೆ ನನಗೆ ಮಂಕಿ ಅಂದಾಗ ನನಗೆ ತುಂಬಾ ಬೇಜಾರಾಯಿತು. ಇಲ್ಲಿ ಸಮಾಧಾನ ಪಟ್ಟುಕೋ ಅಂತ ತಾಯಿ ಹೇಳಿದರು. ಆ ಹುಡುಗ ಅಂತಾನೆ, ಇಲ್ಲ ಇಲ್ಲ, ನನ್ನನ್ನು ಬೈದ ಮೇಲೆ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಹುಡುಗ. ತಾಯಿ ಎಷ್ಟು ದೊಡ್ಡ ಗುಣದವಳು, ಹೋಗ್ಲಿ ಬಿಡು, ನೀವು ಹೋಗಲಿಲ್ಲ ಅಂದ್ರೂ ಅಡ್ಡಿ ಇಲ್ಲ, ನಾನೇ ಮನೆಯಲ್ಲಿ ನಿನಗೆ ಶಾಲೆಯ ಪಾಠವನ್ನು ಹೇಳ್ಕೊಡ್ತೀನಿ ಅಂತ ಅವನೇ ಪ್ರಯತ್ನ ಪಟ್ಟು ಆ ಮಗು ಅವನಿಂದ ಪಾಠ ಕಲಿತ ಎಲ್ಲೆಲ್ಲಿ ಏನೇನು ಕಾಣ್ತದೆ ಅದನ್ನ ಬಹಳ ಕುತೂಹಲದಿಂದ ನೋಡುತ್ತಾ ಪ್ರಯತ್ನಶೀಲನಾದ ಸಾಧಕನಾದ, ಹುಡುಗಾಟಿಕೆಯ ಜೀವನವನ್ನು ಕೈಬಿಟ್ಟ, ಹುಡುಕಾಟಿಕೆ ಪ್ರಯತ್ನ ಪಟ್ಟ, ಹುಡುಕಾಡಿ ಆ ವ್ಯಕ್ತಿ ಅಪರೂಪವಾದ ಸಾಧನೆ ಮಾಡಿದ. ಆ ಪುಣ್ಯಾತ್ಮ ಯಾರು ಅನ್ನೋದು ವಿದ್ಯಾರ್ಥಿಗಳಾದ ನಿಮಗೆ ಗೊತ್ತಿರುವ ಸತ್ಯ. ಆತನೇ ಥಾಮಸ್ ಆಲ್ವಾ ಎಡಿಸನ್. ಬಲ್ಬನ್ನು ಕಂಡುಹಿಡಿದ, ಬೆಳಕಿಗೆ ದಾರಿ ಮಾಡಿಕೊಟ್ಟ. ಸಾಧನೆ ಅನ್ನೋದಕ್ಕೆ ಸಾವಿರ ಮಾರ್ಗಗಳಲ್ಲ, ಮಾರ್ಗದರ್ಶನದಿಂದಲೂ ಅದನ್ನು ಪಡ್ಕೋಬೇಕಾಗ್ತದೆ. ಇಲ್ಲ ವ್ಯಕ್ತಿ ಹುಡುಕುತ್ತಾ ಹೋದಾಗ ಒಂದು ಅದ್ಭುತವಾದ ಜೀವಮಾನದ ಸಾಧನೆಯನ್ನು ಬದುಕಿನಲ್ಲಿ ಮಾಡಲಿಕ್ಕೆ ಬರ್ತದೆ. ನೋಡಿ, ಶಾಲೆಗೆ ಹೋಗಲಿಲ್ಲ, ಸರ್ಟಿಫಿಕೇಟ್ ಪಡೆಯಲಿಲ್ಲ, ಇವತ್ತು ವಿಜ್ಞಾನ ಕ್ಷೇತ್ರದೊಳಗೆ ಬಹಳ ದೊಡ್ಡ ಹೆಸರು ಥಾಮಸ್ ಆಲ್ವಾ ಎಡಿಸನ್. ಇದು ಸಾಧನೆಯತ್ತ ನಮ್ಮ ಗುರಿ, ನಮ್ಮ ಮುಖ, ನಮ್ಮ ವಿವೇಚನೆ ಸಾಗಬೇಕು. ಅಂದಾಗ ನಾವು ಜೀವಮಾನದೊಳಗೆ ಏನಾದರೂ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇ ಒಂದು ಉದಾಹರಣೆಯನ್ನು ಕೊಡುತ್ತೇವೆ. ತಾಯಿ ತನ್ನ ಮಗನಾಗಿರುವಂತಹ ಬಾಲಕನನ್ನ ನಿತ್ಯವೂ ಕೂಡ ಕುರಿಗಳನ್ನು ಬಿಟ್ಟುಕೊಂಡು, ಆಡುಗಳನ್ನು ಬಿಟ್ಟುಕೊಂಡು ಮೇಯಿಸಲಿಕ್ಕೆ ಹೋಗ್ತಿದ್ದು. ಅವನ ಜೊತೆಯಲ್ಲಿ ಈ ಮಗ ತಾನು ಕೂಡ ಕುರಿಗಳನ್ನು ಕಾಯಲಿಕ್ಕೆ ಹೋಗ್ತಿದ್ದ. ಒಂದು ಮಾತನ್ನು ನೀವೆಲ್ಲ ಮಕ್ಕಳು ನೆನಪಿನಲ್ಲಿ ಇಟ್ಕೋಬೇಕು. ಕೇವಲ ಓದಿದವರಷ್ಟೇ ಈ ಜಗತ್ತಿನಲ್ಲಿ ಏನೇನೋ ಸಾಧಿಸಿದ್ದಾರೆ ಅನ್ನುವುದನ್ನು ನಾವು ಮರಿಬೇಕು. ಓದದೇ ಇರುವವರು ಕೂಡ ಈ ಜಗತ್ತಿಗೆ ಬಹಳ ದೊಡ್ಡ ಸಾಧನೆಯ ಫಲವನ್ನು ತೋರಿಸಿಕೊಟ್ಟ, ಬಹಳ ದೊಡ್ಡ ಸಾಧನೆಯನ್ನು ಮಾಡ್ಯಾರ. ಅವುಗಳನ್ನು ಹೇಳ್ತಾ ಹೋದರೆ ಬಹುಶಃ ನಮ್ಮ ಆಯುಷ್ಯ ಮುಗಿಯುವುದೇ ವಿನಃ ಸಾಧನೆ ಮಾಡಿದವರ ಇತಿಹಾಸ ಮುಗಿಯುವುದಿಲ್ಲ. ಅಂತಂತ ಮಹನೀಯರು ಸಿಗ್ತಾರೆ ನಮಗೆಲ್ಲ. ವಿಚಾರ ಮಾಡುವಂತಹ ಮಾತುಗಳು. ಅವುಗಳ ಜೊತೆಯಲ್ಲಿ ದಿನ ಕುರಿ ಆಡುಗಳನ್ನ ಕಾಯಲಿಕ್ಕೆ ಹೋಗಿರುವಂತಹ ಬಾಲಕ ಪ್ರೀತಿಯಿಂದ ಅವುಗಳ ಜೊತೆಯಲ್ಲಿ ಆ ಪ್ರಕೃತಿಯಲ್ಲಿ ಓಡಾಡುತ್ತಿದ್ದ. ಕುರಿಗಳನ್ನು ಬಿಟ್ಟುಕೊಂಡು ಹೋದಾಗ ಎದುರಿಗೊಂದು ಹಿರಿದಾದ ಬೆಟ್ಟ, ಪರ್ವತ, ಶ್ರೀಗಿರಿ. ಅದರ ಮುಂದೆ ನಿಂತಾಗ ಹೆತ್ತ ತಾಯಿ ಹೇಳ್ತಿದ್ರು, ಈ ಪರ್ವತವನ್ನು ಒಂದು ದಿನ ನೀವು ಏರಬೇಕು. ಇದೊಂದು ಅದ್ಭುತವಾದ ಪರ್ವತ, ಇಲ್ಲಿಯವರೆಗೂ ಇದನ್ನು ಯಾರೂ ಏರೇ ಇಲ್ಲ. ನೀನು ಪ್ರಯತ್ನ ಮಾಡು ಮಗನೇ ಅಂತ ತಿಳ್ಕೊಂಡು ಹಳೆದವ್ವ ಹೇಳಿದ್ದು. ಅವ್ವ ಹೇಳಿದ ಮೇಲೆ ನಿತ್ಯ ಅವ್ವನ ಜೊತೆಯಲ್ಲಿ ಕುರಿಗಳನ್ನ ಬಿಟ್ಟುಕೊಂಡು ಹೋಗಿರುವಂತಹ ಬಾಲಕ ನಿತ್ಯವೂ ಕೂಡ ಅದನ್ನು ಏರಲಿಕ್ಕೆ ಪ್ರಯತ್ನ ಪಟ್ಟ. ಒಂದು ದಿನ 50 ಫೀಟ್ ಏರ್ತಿದ್ದ, ಒಂದು ದಿನ 100 ಫೀಟ್ ಏರ್ತಿದ್ದ, ಒಂದು ದಿನ 200 ಫೀಟ್ ಏರ್ತಿದ್ದ, ಒಂದು ದಿನ ಕೆಳಗೆ ಬೀಳುತ್ತಿದ್ದ, ಮತ್ತೆ ಏರ್ತಿದ್ದ, ಕೆಳಗೆ ಬೀಳುತ್ತಿದ್ದ, ಮತ್ತೆ ಏರ್ತಿದ್ದ. ಒಂದು ದಿನ ಅವ್ವನ ಕನಸಿನಂತೆ ಆ ಎವರೆಸ್ಟ್ ಶಿಖರವನ್ನೇ ಏರಿಬಿಟ್ಟ. ಅವನೇ ಇತಿಹಾಸದಲ್ಲಿ ಉಳಿದಿರುವಂತ ಪ್ರೇಮ್ ಸಿಂಗ್. ಗೌರಿ ಶಂಕರ ಶಿಖರವನ್ನು ಏರಿದ, ಮೌಂಟ್ ಎವರೆಸ್ಟ್ ಗೌರಿ ಶಂಕರ ಶಿಖರವನ್ನು ಏರಿದ, ಭಾರತದ ರಾಷ್ಟ್ರ ಧ್ವಜವನ್ನು ಮೇಲೆ ಏರಿಸುವಂತ ಇತಿಹಾಸದ ಪುಟದಲ್ಲಿ
ಮೊದಲ ಬಾರಿಗೆ ಎವರೆಸ್ಟ್ ಶಿಖರವನ್ನ ಏರಿದ ಅದ್ಭುತ ಸಾಧಕ ದೇವ್ ಸಿಂಗ್ ಅನ್ನುವಂತ ಹೆಸರನ್ನ ಇತಿಹಾಸದೊಳಗೆ ಇವತ್ತಿನವರೆಗೆ ಉಳಿಸಿಕೊಂಡ. ಅವ್ವ ಮಾಡಿದ ಒಂದು ಏನು ಆ ಮಾತು ಇದೆಯಲ್ಲ, ಆ ಪ್ರಯತ್ನದ ಮಾತು, ಬೆನ್ನು ತಟ್ಟಿದ ಮಾತು, ಏರಬೇಕು ಅಂತ ಹೇಳಿದ ಮಾತು, ಅದನ್ನು ಸಾಧಿಸಿ ಇತಿಹಾಸದ ಪುಟದಲ್ಲಿ ಒಂದು ಹುಡುಗ ಪುಣ್ಯಾತ್ಮ. ಅದಾದ್ಮೇಲೆ ಯಾರ್ಯಾರು ಹೋದ್ರ ಆ ಮಾತು ಬೇರೆ. ಪ್ರಥಮ ಶಿಖರದ ಆ ತುದಿಯನ್ನು ಮುಟ್ಟಿದಾಗ ದೇವ್ ಸಿಂಗ್. ಮತ್ತೊಬ್ಬ ಅದ್ಭುತ ವ್ಯಕ್ತಿಯ ಬಗ್ಗೆ ತಮ್ಮ ಮುಂದೆ ಹೇಳ್ತೇನೆ ನಾನು. ಕಾಶಿ ವಿಶ್ವನಾಥನ ಬಹಳ ಅದ್ಭುತವಾಗಿರುವಂತಹ ಕ್ಷೇತ್ರ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅದ್ಭುತವಾದ ಶೈವ ಪರಂಪರೆಯ ಪುಣ್ಯಕ್ಷೇತ್ರ. ಅಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಇವತ್ತಿಗೂ ಎಷ್ಟೋ ಜನ ಕಾಶಿಗೆ ಹೋಗಿ ಬಂದ್ರೆ ಪಂಡಿತರು ಅನಿಸ್ಕೋತಾರೆ. ಹಿಂದಿನ ಕಾಲದಲ್ಲಿ ಬಹಳಷ್ಟು ಜನ ನಮ್ಮ ಮಠಾಧೀಶರುಗಳು ಕಾಶಿಯಲ್ಲಿನೇ ಅಧ್ಯಯನ ಮಾಡಿ ಬರ್ತಿದ್ರು. ಕಾಶಿಗೆ ಹೋಗಿ ಅಧ್ಯಯನ ಮಾಡಿ ಬಂದ್ರೆ ಅವರು ಪರಿಪೂರ್ಣ ವಿದ್ಯೆಯನ್ನು ಪಡ್ಕೊಂಡಾರೆ ಅನ್ನುವಂಥ ಒಂದು ಪ್ರತೀತಿ ಇತ್ತು. ಇವತ್ತು ಎಲ್ಲಾ ಕಡೆಯೂ ಕೂಡ ಕಾಶಿ ಇದೆ. ಒಂದು ಕಾಲ ಇತ್ತು ವಿದ್ಯಾ ಕಾಶಿ. ನೋಡಿ, ಒಬ್ಬ ಬಡತನದ ಮನೆಯಲ್ಲಿ ಹುಟ್ಟಿರುವಂತಹ ಹುಡುಗ ಕಾಶಿ ಬನಾರಸ್ ಯೂನಿವರ್ಸಿಟಿಗೆ ನಿತ್ಯವೂ ಓದಲಿಕ್ಕೆ ಹೋಗಬೇಕು. ಆತನ ಊರು ಗಂಗಾ ನದಿಯ ದಡದ ಆಚೆ. ಗಂಗಾ ನದಿಯನ್ನು ದಾಟಿ ನಿತ್ಯವೂ ಕೂಡ ಓದುವ ಸಲುವಾಗಿ ಹೋಗಬೇಕು ಅಂದ್ರೆ ಆ ಗಂಗಾ ನದಿಯನ್ನು ದಾಟಿ ಬರುವ ಸಲುವಾಗಿ ನಿತ್ಯ ದೋಣಿ ನಡೆಸುವವರಿಗೆ 1 ರೂಪಾಯಿಯನ್ನು ಕೊಡಬೇಕಾಗ್ತಿತ್ತು. ಕಡು ಬಡತನ ಇರೋದರಿಂದ ಅವರ ತಂದೆ ತಾಯಿಗಳು 1 ರೂಪಾಯಿಯನ್ನ ಆತನಿಗೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವೆಲ್ಲ ಮಕ್ಕಳು ಗಮನಿಸಬೇಕು ಇಂಥ ಮಾತುಗಳನ್ನು. ಇವತ್ತು ನಿಮ್ಮನ್ನ ಹೆತ್ತವರು, ನಿಮ್ಮ ಪೋಷಕರು ಎಷ್ಟೋ ಕಷ್ಟಪಟ್ಟು ತಾವು ಹೊಟ್ಟೆಯನ್ನು ಕಟ್ಟಿ ಚಲೋ ಬೆಲೆ ಬಾಳುವ ಬಟ್ಟೆಗಳನ್ನ ಮೈ ಮೇಲೆ ಹಾಕೊಳ್ಳಾದೇನೆ ಎಷ್ಟೋ ಜನ ನಿಮ್ಮ ತಂದೆಯಂದಿರು ಕಾಲಲ್ಲಿ ಬೆಲೆ ಬಾಳುವ ಚಪ್ಪಲಿಗಳನ್ನು ಕೂಡ ಹಾಕೊಳ್ಳಾದೇನೆ ನನ್ನ ಮಕ್ಕಳು ಚಲೋ ಬೆಳಿಬೇಕು ಅಂತ ತಿಳ್ಕೊಂಡು ಇವತ್ತು ತ್ಯಾಗ ಮಾಡ್ತಾರೆ. ನೀವು ಮಕ್ಕಳು ಇದನ್ನೆಲ್ಲ ತಲೆಯೊಳಗಿಟ್ಕೊಂಡು ವಿಚಾರ ಮಾಡಬೇಕು. ಕಡು ಬಡತನದಲ್ಲಿ ನಾವು ಬದುಕನ್ನು ಕಳೀತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಎಷ್ಟು ಬಡತನ ಇದೆ. ನಾವು ಇಲ್ಲಿ ಸುಖವಾಗಿದ್ದೇವೆ. ನಮಗೆ ಮೈ ತುಂಬ ಬಟ್ಟೆ ಇದೆ, ನಮಗೆ ವಿದ್ಯಾಲಯದ ಯೂನಿಫಾರ್ಮ್ ಇದೆ, ನಮಗೆ ನಿತ್ಯವೂ ಕೂಡ 3 ವೇಳೆ ಬಿಸಿ ಬಿಸಿಯಾದ ಅಡುಗೆಯನ್ನು ಹೊಟ್ಟೆಗಾಗಿ ಕೊಡ್ತಾರೆ ಸಂಸ್ಥೆಯವರು. ನಮ್ಮ ಮನೆತನ ಹೇಗಿದೆ, ನಮ್ಮ ಪರಿಸ್ಥಿತಿ ಹೇಗಿದೆ, ನಮ್ಮ ಮನೆಯೊಳಗೆ ಒಂದೊಂದು ಬಾರಿ ಊಟಕ್ಕೂ ಕೂಡ ತೊಂದರೆಯಾಗುವಂತ ಮನೆತನಗಳು ಇವೆ ಅನ್ನುವಂಥ ವಿವೇಚನೆ ನಮಗೆ ಇರಬೇಕು. ಅಂತ ಕಡು ಬಡತನದಲ್ಲಿ ಆ ವ್ಯಕ್ತಿ ತಂದೆ ತಾಯಿ 1 ರೂಪಾಯಿ ಕೊಡದೇ ಇದ್ದಾಗ ಗಂಗಾ ನದಿಯ ತಟಾಕಕ್ಕೆ ಬರ್ತಿದ್ದ. ತಾನು ಹುಟ್ಟಿರುವ ಅಂಗಿಯನ್ನ, ಕೆಳಗಿರುವ ವಸ್ತ್ರವನ್ನ ಸುತ್ತಿ ಅದರಲ್ಲಿ ಟೋಪಿಯನ್ನು ಇಟ್ಟು ತಾನು ಅಭ್ಯಾಸ ಮಾಡಲಿಕ್ಕೆ ಬೇಕಾಗಿರುವಂತಹ ಪುಸ್ತಕಗಳನ್ನು ಏನು ತರ್ತಿದ್ದ ಅದರ ಬಟ್ಟೆಗಳನ್ನು ಸುತ್ತಿ ಎಡಗೈಯಲ್ಲಿ ಆ ಬಟ್ಟೆಯನ್ನ ಪುಸ್ತಕಗಳನ್ನು ಹೀಗೆ ಇಟ್ಟುಕೊಂಡು ನೀರಿನೊಳಗೆ ಇಳಿತಿದ್ದ. ಒಂದೇ ಕೈಯಿಂದ ನೀರನ್ನು ತಪ್ಪುತ್ತಾ ಕಾಲನ್ನು ಬಡಿತಾ ಆ ಕಡೆ ದಡದಿಂದ ಈ ಕಡೆ ದಡದವರೆಗೆ ಗಂಗಾ ನದಿಯನ್ನ ನಿತ್ಯವೂ ಈಜಿ 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 ಬರ್ತಿದ್ದ. ಬಂದು ಮತ್ತೆ ಬಟ್ಟೆಯನ್ನು ಹಾಕೊಂಡು ತನ್ನ ಪಾಠವನ್ನು ಮುಗಿಸಿ ಮತ್ತೆ ಅದೇ ನದಿಯೊಳಗೆ ಈಜ್ತಾ ಹೋಗ್ತಿದ್ದ. 1 ರೂಪಾಯಿಯನ್ನ ಉಳಿಸುವ ಸಲುವಾಗಿ. ಎಂತೆಂಥವರು ನಮ್ಮಲ್ಲಿ ಇಂಥ ಪ್ರಯತ್ನವನ್ನ ಮಾಡಿ ಪಂಡಿತ್ ಪದವಿಯನ್ನು ಪಡೆದಿರುವಂತ ನಮ್ಮ ರಾಷ್ಟ್ರ ಕಂಡ
ಬಹುದೊಡ್ಡ ಈ ರಾಷ್ಟ್ರದ ಎರಡನೆಯ ಪ್ರಧಾನಮಂತ್ರಿಗಳೇ ಪಂಡಿತ್ ಅವರು ಕೂಡ ಅಕ್ಟೋಬರ್ 2ನೇ ತಾರೀಕು ಹುಟ್ಟಿದರು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಎಷ್ಟು ದೊಡ್ಡ ಸಾಧನೆ ಮಾಡಿದರು ನೋಡಿ. ಈ ದೇಶದ ಪ್ರಧಾನಿಯಾದವರು ಈತ ಹೋಗಿ ಪಾಂಡಿತ್ಯವನ್ನು ಪಡ್ಕೊಂಡವರು, ಈ ರಾಷ್ಟ್ರ ಅಭಿಮಾನ ಪಡುವಂತ ಎರಡನೆಯ ಪ್ರಧಾನಮಂತ್ರಿಗಳು. ಅವರ ಹೆಸರು ಬಹಳ ಅದ್ಭುತ. ಎಷ್ಟು ಅಪರೂಪದ ಆದರ್ಶದ ಪ್ರಧಾನಮಂತ್ರಿಯಾಗಿದ್ರು ಅಂದ್ರೆ ಅವರ ಬಗ್ಗೆ ನಮ್ಮ ಧಾರವಾಡದ ಲಿಂಗೈಕ್ಯ ಚನ್ನವೀರ್ ಕಣವಿಯವರು ಒಂದು ಮಾತನ್ನು ಬರೆದ್ದಾರೆ. ಶಾಸ್ತ್ರೀಜಿಯವರ ಬಗ್ಗೆ ಹೇಳ್ತಾರೆ ಚನ್ನವೀರ್ ಕಣವಿಯವರು, ಇವನಿದ್ದನೆಂದು ನೀನು ನಂಬುವೆಯ? ಇಂಥ ಪ್ರಧಾನಮಂತ್ರಿ ಈ ದೇಶದೊಳಗೆ ಇದ್ದನೇನು ಅಂತ ನೀನು ನಂಬಲಿಕ್ಕಾಗ್ತದೇನು? ಇವನಿದ್ದನೆಂದು ನೀನು ನಂಬುವೆಯ? ಇಷ್ಟು ಸಾದಾ ಸೀದಾ ಮನೆಯಿಲ್ಲದ ಪ್ರಧಾನಿ, ಇಷ್ಟು ಸಾದಾ ಸೀದಾ ಮನೆಯಿಲ್ಲದ ಪ್ರಧಾನಿ. ಪ್ರಧಾನಮಂತ್ರಿ ಯಾರೂ ಕೂಡ ಸ್ವಂತ ಮನೆ ಅವರಿಗೆ ಇಲ್ಲ. ಅವರ ಬದುಕೆ ಅಷ್ಟು ಅದ್ಭುತ. ಅವರು ಸ್ವತಂತ್ರ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವ ಕಾಲದೊಳಗೆ ಒಬ್ಬ ಗೆಳೆಯ ಬರ್ತಾನೆ, ಪಂಡಿತರೇ, ನನ್ನ ಮನೆಯಲ್ಲಿ ಒಂದು ಕಾರ್ಯ ಮಾಡಬೇಕಾಗಿದೆ, ನನಗೆ ಹಣದ ಅವಶ್ಯಕತೆ ಇದೆ, ಒಂದಿಷ್ಟು ದುಡ್ಡು ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತ ಬಂದರೆ ಶಾಸ್ತ್ರೀಜಿಯವರು ಮುಖ ಕೆಳಗೆ ಮಾಡ್ತಾರೆ. ಅವರ ಹತ್ರ ಕೊಡ್ಲಿಕ್ಕೆ ಏನೂ ಇರಲಿಲ್ಲ ನೋಡಿ. ಆವಾಗ ಅವರ ಧರ್ಮಪತ್ನಿ ಲಲಿತಾ ಶಾಸ್ತ್ರಿ ಒಳಗಡೆ ಹೋಗಿ 40 ರೂಪಾಯಿಯನ್ನು ತಂದು ಕೊಡ್ತಾಳೆ. ಆ ದಿನಮಾನದೊಳಗೆ 40 ರೂಪಾಯಿಯನ್ನು ಕೊಟ್ಟಾಗ ಶಾಸ್ತ್ರೀಜಿಯವರು ಕೇಳಿದರು, ಈ ದುಡ್ಡು ಎಲ್ಲಿಂದ ಬಂತು? ಆವಾಗ ಅವರ ಧರ್ಮಪತ್ನಿ ಹೇಳ್ತಾಳೆ, ನೀವು ಕಾರ್ಯದರ್ಶಿಗಳಾದ ಮೇಲೆ ಪ್ರತಿ ತಿಂಗಳು ನಿಮಗೆ 30 ರೂಪಾಯಿ ಸಂಬಳ ಇತ್ತು, ಈಗ 4-6 ತಿಂಗಳಾಯಿತು, ನಿಮ್ಮ ಸಂಬಳ ಬಡ್ತಿಯಾಗಿ 40 ರೂಪಾಯಿ ಬರ್ತಾ ಇದೆ. ಆ 30 ರೂಪಾಯಿಯಲ್ಲಿ ನಮ್ಮ ಕುಟುಂಬದ ವ್ಯವಸ್ಥೆ ನಡೀತಾ ಇದೆ. ಪ್ರತಿ ತಿಂಗಳು ಕೂಡ 10 ರೂಪಾಯಿಯನ್ನು ನಾನು ತೆಗೆದಿಟ್ಟು 40 ರೂಪಾಯಿಯನ್ನು ಉಳಿಸಿದ್ದೆ. ಆ 40 ರೂಪಾಯಿಯನ್ನು ನಾನು ಕೊಡ್ತಾ ಇದ್ದೇನೆ ಅಂದಾಗ ಶಾಸ್ತ್ರೀಜಿಯವರು ತಕ್ಷಣವೇ ಒಂದು ಲೆಟರ್ ಪ್ಯಾಡ್ ತಗೊಂಡು ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೀತಾರೆ. ಸರ್, ನಿಮಗೆ ನಮಸ್ಕಾರ. ನನಗೆ ಗೊತ್ತಿಲ್ಲದಂತೇನೆ ಕಳೆದ 4 ತಿಂಗಳುಗಳಿಂದ ನನಗೆ 40 ರೂಪಾಯಿ ಶಾಲರಿಯನ್ನು ನೀವು ಕೊಡ್ತಾ ಇದ್ದೀರಿ. ದಯವಿಟ್ಟು ಕ್ಷಮಿಸಬೇಕು. ನನಗೆ 30 ರೂಪಾಯಿಯಲ್ಲಿ ನನ್ನ ಕುಟುಂಬ ನಡೀತದೆ ಅಂದ ಮೇಲೆ 10 ರೂಪಾಯಿಗಳ ಅವಶ್ಯಕತೆ ಇಲ್ಲ. ದಯವಿಟ್ಟು ಮುಂದಿನ ತಿಂಗಳಿಂದ ನನಗೆ 30 ರೂಪಾಯಿಯನ್ನು ತಾವು ಕೊಡಬೇಕು ಅಂತ ತಿಳ್ಕೊಂಡು ಪತ್ರ ಬರೆದಂತ ಇಂಥ ಅಪರೂಪದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಎಷ್ಟು ದೊಡ್ಡ ಸಾಧನೆ ಮಾಡಿದರು. ಗಂಗಾ ನದಿಯನ್ನ ಈಜಿ ಹೋಗಿ ಕಷ್ಟಪಟ್ಟು ಅಪ್ಪ ಅವ್ವಂದಿರ ಆ ಬಡತನದ ಬವಣೆಗೆ ಸಹಕಾರವನ್ನು ಕೊಟ್ಟು ವಿದ್ಯಾರ್ಜನೆಯನ್ನು ಮಾಡಿದರು. ಈ ಮಾತುಗಳು ನಿಮಗ ಮಾರ್ಗದರ್ಶನ ಆಗಬೇಕು. ಎಷ್ಟು ಚಲೋ ಸಂದೇಶವನ್ನ ಈ ನಾಡಿನೊಳಗೆ ಕೊಟ್ಟು, ಜೈ ಜವಾನ್ ಜೈ ಕಿಸಾನ್, ಈ 2 ಸೂತ್ರಗಳ ಮೇಲೆ ಈ ದೇಶವನ್ನು ಕಟ್ಟುವಂತ ಅಪರೂಪದ ಪ್ರಧಾನಿ. ಈ ದೇಶದ ಜವಾನರಿಗೆ ಜಯವಾಗಲಿ, ಈ ದೇಶದ ಗಡಿಯನ್ನು ಕಾಯುವಂತ ಸೈನಿಕರಿಗೆ ಜಯವಾಗಲಿ. ಅವರು ಚಲೋ ಇದ್ದರೆ ನಮ್ಮ ದೇಶ ಚಲೋ ಇರ್ತದೆ ಅನ್ನುವಂತ ಸೂತ್ರವನ್ನು ಕೊಟ್ಟರು. ಅದರ ಜೊತೆಗೆ ಕಿಸಾನ್, ಇದು ರೈತರಿಂದ ಕೂಡಿದ ನಾಡು, ರಾಷ್ಟ್ರ. ನಮ್ಮ ಹಳ್ಳಿಗಳ ರೈತರ ಬದುಕು ಆದರ್ಶವಾಗಿದ್ದರೆ, ಕೃಷಿಕರು ಚೆನ್ನಾಗಿದ್ದರೆ ಈ ನಾಡು ಸುಖವಾಗಿರ್ತದೆ ಅನ್ನುವಂತ ಕನಸಿನ ಜೊತೆಗೆ ಈ ದೇಶದ ಪ್ರಧಾನಿಯಾಗಿ ಆದರ್ಶದ ಬದುಕನ್ನು ಕಳೆದವರು ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಇನ್ನೊಂದು ಸುಂದರವಾದ ಉದಾಹರಣೆಯನ್ನ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವ್ವ ತೊಡೆ ಮೇಲೆ ಕೂಡಿಸಿಕೊಂಡು
ರಾಗಿ ಮುದ್ದೆಯನ್ನ ಕೈಯಲ್ಲಿ ಹೀಗೆ ಮಿತ್ತುತ್ತಾ ಮಗುವಿನ ಬಾಯಲ್ಲಿ ಆ ರಾಗಿ ಮುದ್ದೆಯನ್ನು ಇಡುತ್ತಾ ಊಟ ಮಾಡಿಸ್ತಾ ಇತ್ತು. ಬಾಲಕ ಅವರ ತೊಡೆಯೇ ಕೂತಿದ್ದಾನೆ, ಅವರ ಮುದ್ದೆ ತಿನ್ನಿಸ್ತಾ ಇದ್ದಾಳೆ. ಆ ಮುದ್ದೆಯ ತುತ್ತನ್ನ ನುಂಗುವಾಗ ಆ ಮಗುವಿನ ಗಂಟಲಿಗೆ ಆ ಮುದ್ದೆ ಸಿಕ್ಕಾಕೊಳ್ಳುತ್ತದೆ. ಆ ಮಗು ಕೆಮ್ಮುತ್ತದೆ. ತಲೆಯ ಮೇಲೆ ಕೈಯಾಡಿಸ್ತಾ ಅವ್ವ ನುಗ್ಲಿಕ್ಕೆ ಹೇಳ್ತಾಳೆ. ಆ ಮಗು ಆ ಮುದ್ದೆಯ ತುತ್ತನ್ನ ನುಂಗಿತು. ಅವ್ವ ನೀರು ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ, ಅಪ್ಪ ನೀರು ಇಲ್ಲ ಕಣೋ, ನೀರಿನ ತೊಂದರೆ ಇದೆ, ನೀರಿನ ವ್ಯವಸ್ಥೆ ನಮ್ಮ ನಾಡಿನೊಳಗೆ ಬಹಳ ಕಡಿಮೆ ಇದೆಯಪ್ಪ, ನೀರಿನ ಬದಲಾಗಿ ನೀನು ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ತೇನೆ ಅಂತ ತಿಳ್ಕೊಂಡು ಅವ್ವ ಗಂಟಲಿಗೆ ತುತ್ತು ಸಿಕ್ಕಾಕಿಕೊಂಡಾಗ ನೀರಿಗೆ ಬದಲಾಗಿ ಮಜ್ಜಿಗೆಯನ್ನು ಕುಡಿಸಿದ್ರು. ಮಜ್ಜಿಗೆ ಕುಡಿಯುವಾಗ ಅವ್ವ ಹೇಳ್ತಾಳ, ನೋಡಪ್ಪ ನೀನು ತುತ್ತು ಸಿಕ್ಕಾಗ ನೀರು 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 ಅಂತ ಹೇಳ್ತಾ ಇದ್ದಿ, ಆದ್ರೆ ನೀರಿನ ಕೊರತೆ ಇದೆ ನಮ್ಮ ಭಾಗದಲ್ಲಿ, ನಮ್ಮ ನಾಡಿನೊಳಗ. ನನ್ನದೊಂದು ಆಸೆ ಮಗನೇ, ನೀನು ಬೆಳೆದು ದೊಡ್ಡವರಾದ ಮೇಲೆ ಈ ನೀರಿನ ಬವಣೆಯನ್ನ ದೂರ ಮಾಡುವಂತ ಒಬ್ಬ ಅಪರೂಪದ ಆದರ್ಶ ವ್ಯಕ್ತಿ ಆಗಬೇಕು, ಈ ನಾಡಿನ ಕೀರ್ತಿಯನ್ನು ಬೆಳಗಬೇಕು ಅಂತ ತಿಳ್ಕೊಂಡು ಬಾಲಕನಾಗಿರುವಾಗ ಅವ್ವ ಹೇಳಿದ ಮಾತನ್ನ ತಲೆಯೊಳಗೆ ತುಂಬಿಕೊಂಡು ವಿದ್ಯಾವಂತರಾಗಿ ಬೆಳೆದು ಬಹಳ ದೊಡ್ಡವರಾದರು. ದೀಪದ ವ್ಯವಸ್ಥೆಯೂ ಕೂಡ ಮನೆಯೊಳಗೆ ಇಲ್ಲದೇ ಇರುವ ಕಾಲದೊಳಗ ಬೀದಿಯ ದೀಪದ ಬೆಳಕಿನಲ್ಲಿ ಓದಿ ಬಹುದೊಡ್ಡ ಜ್ಞಾನಿಯಾಗಿ ಸಾಧಕನಾಗಿ ನಮ್ಮ ನಾಡಿನೊಳಗ KRS ಕಟ್ಟುವಂತ ಕೆಲಸಕ್ಕೆ ಮುಂದಾಗಿ ಇವತ್ತು ನೀರು 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 ಅನ್ನುವಂತ ನಾಡಿಗೆ ನೀರನ್ನೇ ಕೊಟ್ಟಿರುವಂತ ಒಬ್ಬ ಅಪರೂಪದ ಪುಣ್ಯಾತ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದ ಬಹಳ ದೊಡ್ಡ ದಿವಾನರಾದರು. ಅವರ ಅಪರೂಪದ ಬಿರುದನ್ನು ವಿದೇಶದವರು ಕೇಳಿದರು. ಎಂಥ ಅದ್ಭುತ ವಿಜ್ಞಾನಿಯಾದರು. ಇವತ್ತು ತುಂಗಭದ್ರಾ, ಇವತ್ತು KRS, ಇವತ್ತು ಮೈಸೂರಿನೊಳಗಿರುವಂತ ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿ, ಇವುಗಳ ದೊಡ್ಡ ದೊಡ್ಡ ಕನಸನ್ನು ಕಟ್ಟಿಕೊಂಡು ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟು ಅದೇ ನೀರು 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 ಅನ್ನುವಂತ ಬಾಲಕ ಒಂದೊಮ್ಮೆ ಶೈಕ್ಷಣಿಕ ಪ್ರವಾಸಕ್ಕೆ ಹೋದಾಗ, ಎಲ್ಲ ಮಕ್ಕಳ ಜೊತೆಯಲ್ಲಿ ಹೋದಾಗ ಶಿಕ್ಷಕರು ಆ ಮಕ್ಕಳನ್ನ ಜಲಪಾತಕ್ಕೆ ಕರ್ಕೊಂಡು ಬಂದಿರ್ತಾರೆ. ಬಹುಶಃ ಎಷ್ಟೋ ಜನ ನಾವು ಹೋಗಿದ್ದೇವೆ, ನೋಡಿದ್ದೇವೆ. ಅದಕ್ಕೂ ಪೂರ್ವದಲ್ಲಿ ಎಷ್ಟೋ ಜನ ನೋಡಿದ್ರು, ಹೋಗಿದ್ರು. ಆವಾಗಲೂ ಕೂಡ ಮಕ್ಕಳು ಜೊತೆಯಲ್ಲಿದ್ರು. ಆದರೆ ಬಹಳ ವಿಶೇಷ ಅಂದ್ರೆ ಎಲ್ಲ ಮಕ್ಕಳು ಆ ದುಮ್ಮಿಕ್ಕಿ ಬೀಳುವಂತ ಜಲಪಾತವನ್ನು ನೋಡ್ತಾನೆ ಮೈಮರೆತಿದ್ರು. ಆದರೆ ವಿಶ್ವೇಶ್ವರಯ್ಯ ಬಾಲಕ ಬಹಳ ದೂರದಲ್ಲಿ ನಿಂತುಕೊಂಡು ಕಣ್ಣೀರ ಹಾಕ್ತಾ ಇದ್ದ, ಅಳ್ತಾ ಇದ್ದ. ಮುಖ್ಯ ಗುರುಗಳು ಸಮೀಪಕ್ಕೆ ಹೋಗಿ ಕೇಳಿದಂತೆ, ಯಾಕೆ ಅಳ್ತಾ ಇದ್ದೀಯಾ? ಆವಾಗ ವಿಶ್ವೇಶ್ವರಯ್ಯನವರು ಒಂದು ಮಾತನ್ನು ಹೇಳ್ತಾರೆ, ಸರ್, ಇಷ್ಟು ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆಯಲ್ಲ, ಈ ಹರಿದು ಹೋಗುವ ನೀರನ್ನ ತಡೆದು ಇದರಿಂದ ಏನಾದರೂ ಒಂದು ಅದ್ಭುತವಾದ ಶಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಬರ್ತದಲ್ಲ ಅನ್ನುವಂಥ ಚಿಂತನವನ್ನ ಬಾಲ್ಯದಲ್ಲಿ ಮಾಡಿರುವಂಥವರು ವಿಶ್ವೇಶ್ವರಯ್ಯನವರು. ವಿಚಾರ ಮಾಡಬೇಕು. ನಾವು ಪ್ರವಾಸಕ್ಕೆ ಹೋಗ್ತೇವೆ, ನಾವು ನೋಡ್ತೇವೆ, ನಮ್ಮ ವಿಚಾರಗಳಿವು, ಆ ಮಹನೀಯರ ವಿಚಾರಗಳಿವು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಬದುಕು ಕೇವಲ ಹುಡುಗಾಟಿಕೆಯಲ್ಲ, ಹುಡುಕಾಟ. ಹುಡುಕಬೇಕು ಮನುಷ್ಯ, ಪ್ರಯತ್ನ ಪಡಬೇಕು ಮನುಷ್ಯ, ಸಾಧಿಸಬೇಕು ಮನುಷ್ಯ.
ಪ್ರವಾಸಕ್ಕೆ ಹೋದಾಗ ಒಂದು ಮಗುವನ್ನ ಮುಖ್ಯ ಗುರುಗಳು ಕೇಳಿದರು, ಏನಪ್ಪ ಯೋಗ ಜಲಪಾತ ನೋಡಿದ ಮೇಲೆ ನಿನಗೆ ಏನು ಅನಿಸ್ತು ಅಂತ ಕೇಳಿದ್ರೆ ಆ ಹುಡುಗ ಹೇಳಿದ್ನಂತೆ, ಸರ್ ನನಗೆ ಏನೂ ಅನಿಸ್ತಾ ಇಲ್ಲ, ಎತ್ತಿ ನಿಮ್ಮನ್ನು ಕೆಳಗೆ ಹೋಗಿಬೇಕು ಅಂತ ಅನಿಸ್ತದ ಅಂತ. ಯಾಕೋ ಅಂತ ಕೇಳಿದವರು, ಅಲ್ಲ ಸರ್ ಬೆಳಗಿನಿಂದ ಇದನ್ನ ತೋರಿಸ್ಕೋತ ನಮ್ಮ ಉಪವಾಸ ಕೆಡವಿ ಹೊಟ್ಯಾಗ ಸಂಕಟ ಎತ್ತದ, ನಿಮ್ಮ ಮ್ಯಾಲ ಇಟ್ಟು ಸಿಟ್ಟು ಬಂದದಲ್ಲ, ಎತ್ತಿ ನಿಮ್ಮನ್ನು ಕೆಳಗೆ ಹೋಗಿಬೇಕು ಮನುಷ್ಯ. ಈಗಲೂ ಪ್ರವಾಸ ಮಾಡಿದ ಮಕ್ಕಳು ಅದಾವ, ಈಗ ಮಾತಾಡಿದ ಮಕ್ಕಳು ಅದಾವ. ಆದ್ರೆ ವಿಶ್ವೇಶ್ವರಯ್ಯನವರು ಕಣ್ಣೀರು ಹಾಕ್ತಾ ಇದ್ರು, ದುಃಖ ಪಡ್ತಾ ಇದ್ರು. ಕೇಳಿದ್ರು, ಹೇಳಿದಂತೆ ಇದನ್ನು ತಡೆದು ಏನಾದ್ರೂ ಮಾಡಬೇಕಲ್ಲ ಸರ್, ಮುಂದೆ ಆ ಜೋಗ ಜಲಪಾತದ ನೀರನ್ನೇ, ಎತ್ತರದಿಂದ ಬೀಳುವ ನೀರನ್ನೇ ಪಡೆದು ಇವತ್ತು ಅದ್ಭುತವಾದ ವಿದ್ಯುತ್ತಿನ ಶಕ್ತಿ ಕೇಂದ್ರವನ್ನ ಅಲ್ಲಿ ಹುಟ್ಟಾಕಿದ್ರು ಅವರೇ ಸರ್ ಎಂ ವಿಶ್ವೇಶ್ವರಯ್ಯನವರು. ನಾಡಿನ ನೀರನ್ನ ಪಟ್ಟಂತ ಪುಣ್ಯಾತ್ಮ. ಇವತ್ತು ಮೈಸೂರು ಮಂಡ್ಯ ಭಾಗದೊಳಗೆ ನಾವು ಹೋಗಿಬಿಟ್ರೆ ಮನೆ ಮನೆಗಳಲ್ಲಿ ಅವರ ಫೋಟೋದ ಮುಂದೆ ದೀಪ ಹಚ್ಚಿ ಕೈ ಮುಗಿತಾರೆ ಜನಗಳು. ನಾನು ಆ ಜಿಲ್ಲೆಗಳಲ್ಲಿ ಬಹಳ ಪ್ರವಾಸ ಮಾಡಿದ್ದೇನೆ. 16 ವರ್ಷ ಮೈಸೂರಿನಲ್ಲಿ ನಾನು ಇದ್ದವರು. ಆ ಭಾಗಕ್ಕೆ ಹೋದರೆ ಅವರ ಭಾವಚಿತ್ರದ ಮುಂದೆ ಜನ ಕೈ ಮುಗಿತಾರೆ. ಆ ಪುಣ್ಯಾತ್ಮ ಮಾಡದೇ ಹೋಗಿದ್ರೆ ನಮಗ ಈ ನೀರು, ಈ ಕಬ್ಬು, ಈ ಭತ್ತ, ಈ ಬೆಳೆ, ಈ ಹಸಿರು, ಇದು ಯಾವುದನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ, ತಾವೆಲ್ಲ ಈ ಮಾತುಗಳನ್ನ ಅಪರೂಪದ ವಿಚಾರಗಳಾಗಿ ನಿಮ್ಮ ಮಸ್ತಕದಲ್ಲಿ ನೀವು ತಿಳ್ಕೋಬೇಕು. ಇನ್ನೊಬ್ಬ ಅದ್ಭುತ ವ್ಯಕ್ತಿ, ತಮಿಳುನಾಡಿನ ರಾಮೇಶ್ವರಂ ಸಮುದ್ರದ ದಂಡೆಯಲ್ಲಿ ಮೀನುಗಳನ್ನು ಹಿಡಿದು ಮೀನುಗಳನ್ನು ಮಾರಾಟ ಮಾಡಿ ಹುಲ್ಲಿನ ಜೋಪುಡಿಯಲ್ಲಿ ಜೀವನ ಮಾಡಿರುವಂತವರ ಮಗ, ಬೆಸ್ತರ ಮನೆತನದಲ್ಲಿ ಹುಟ್ಟಿದ ಮಗ. ನಿತ್ಯ ಅವರ ತಂದೆ ಮೀನುಗಳನ್ನ ಹಿಡಿಯಬೇಕು, ಆ ಹಿಡಿದ ಮೀನುಗಳನ್ನ ಬುಟ್ಟಿಯಲ್ಲಿ ಹಾಕೋಬೇಕು, ಅವುಗಳನ್ನು ಮಾರಿ ಬಂದು ಒಂದೊತ್ತಿನ ಊಟ ಮಾಡಬೇಕು ಅಂತ ಕಡು ಬಡತನದಲ್ಲಿ ಹುಟ್ಟಿದ ಒಬ್ಬ ಮಗ ವಿಚಾರ ಮಾಡಿದ, ನನ್ನ ಜೀವನದಲ್ಲಿ ನಾನು ಏನಾದರೂ ಸಾಧಿಸಬೇಕು ಅಂತ ಪ್ರಯತ್ನ ಪಟ್ಟ. ಬಡತನದ ಗೋಡೆಯಲ್ಲಿ ಮೈ ಮೇಲೆ ಉಟ್ಕೊಳ್ಳಿಕ್ಕೆ, ಒಳ್ಳೆಯ ಬಟ್ಟೆಗಳನ್ನು ತೊಟ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಆದರೂ ತಂದೆ ಕೊಟ್ಟ ಅಷ್ಟು ಇಷ್ಟು ದುಡ್ಡಿನಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಬದುಕನ್ನು ಕಟ್ಟಿಕೊಂಡು ಒಬ್ಬ ಅದ್ಭುತ ಸಾಧಕನಾದ, ಭಾರತ ರಾಷ್ಟ್ರದ ಇತಿಹಾಸದಲ್ಲಿ ಬಹುದೊಡ್ಡ ವಿಜ್ಞಾನಿಯಾದ, ವಿದೇಶದವರು ಕೂಡ ಗೌರವಿಸುವಂತ ವಿಜ್ಞಾನಿಯಾದ. ಅಷ್ಟೇ ಅಲ್ಲ, ಮಕ್ಕಳ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನ ಕಳೆಯುವಂತ ಒಬ್ಬ ಅದ್ಭುತ ಸಾಧಕನಾದ. ಅವರೇ ಗೌರವಾನ್ವಿತ ನಮ್ಮ ದೇಶದ ರಾಷ್ಟ್ರಪತಿಗಳಾದ APJ ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂ ಎಷ್ಟು ವಿದ್ಯಾಲಯಗಳಿಗೆ ಭೇಟಿ ಕೊಟ್ಟರು. ಮಕ್ಕಳ ಜೊತೆಯಲ್ಲಿ ಅವರ ಕಾರ್ಯಕ್ರಮ, ಮಕ್ಕಳ ಜೊತೆಯಲ್ಲಿ ತಮ್ಮ ಭಾವನೆಯನ್ನು ಹಂಚಿಕೊಳ್ಳುವುದು, ವಿಚಾರಗಳನ್ನು ಹಂಚಿಕೊಳ್ಳುವುದು, ಮಕ್ಕಳಿಂದ ಬರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು, ಎಷ್ಟು ಅದ್ಭುತ ಕೆಲಸ ಮಾಡಿದರು ಇತಿಹಾಸಗಳು. ಅಂತ ಅಪರೂಪದ ರಾಷ್ಟ್ರಪತಿಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯವೇ? ಇವರೆಲ್ಲ ಕಡು ಬಡತನದಲ್ಲಿ ಒಂದೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದಂತೆ ಬದುಕನ್ನು ಕಟ್ಟಿಕೊಂಡವರು ಬಂಧುಗಳೇ. ಅದರ ಜೊತೆಗೆ ಈ ಮುಂಜಾವಿ ಒಂದು ನುಡಿ ಕಿರಣ ಅನ್ನುವಂತ ಈ ಅಪರೂಪದ ಮೌಲ್ಯದ ಸುಭಾಷಿತಗಳನ್ನ, ನುಡಿಗಳನ್ನ ನಮಗೆ ಕೊಟ್ಟಿರುವಂಥವರು ಜಸ್ಟಿಸ್ ಡಾಕ್ಟರ್ ಶಿವರಾಜ್ ಪಾಟೀಲ್. ಎರಡನೇ ದಿನ ನಾನು ಹೇಳಿದೆ, ಅವ್ವನನ್ನು ಕಳೆದುಕೊಂಡು 70 ಎಕರೆ ಭೂಮಿ ಇದ್ರೂ ಕೂಡ ಬರಗಾಲದ ನಾಡಾಗಿರುವುದರಿಂದ
ದುಡ್ಡಿನ ತೊಂದರೆ, ಸಮಸ್ಯೆಗಳ ಮಧ್ಯದಲ್ಲಿ ನಿತ್ಯವೂ ಕೂಡ ಮಲದ ಕಲ್ಲು ಅನ್ನುವಂಥ ಪುಟ್ಟ ಗ್ರಾಮದಿಂದ ಗೊಬ್ಬೂರಿನವರೆಗೆ ನಡೆದು ಬಂದು ಅಲ್ಲಿಂದ ಒಂದೇ ಒಂದು ಬಸ್ಸು ದೇವದುರ್ಗಕ್ಕೆ ಹೋಗುವಂತಹದ್ದು, ಒಂದೇ ಒಂದು ಬಸ್ಸು ರಾಯಚೂರಿಗೆ ಹೋಗುವಂತಹದ್ದು. ಒಂದು ವೇಳೆ ಆ ಬಸ್ಸು ತಪ್ಪಿದರೆ ಪ್ರಯಾಣಕ್ಕೆ ಅನುಕೂಲಗಳೇ ಇಲ್ಲದೆ ಇರುವ ಕಾರಣಗಳ ಎಷ್ಟೋ ಬಾರಿ ಸಾಹೇಬರು ಈ ಹತ್ತಿ ದಿಂಡುಗಳನ್ನು ಏರಿಕೊಂಡು ಹೋಗುವಂತ ಚಕ್ಕಡಿಯೊಳಗ ಬಂಡಿಯೊಳಗೆ ಕೂತ್ಕೊಂಡು ರಾಯಚೂರಿನವರೆಗೆ ಹೋಗಿ ವಿದ್ಯಾರ್ಜನೆಯನ್ನ ಮಾಡಿ ಇವತ್ತು ಈ ರಾಷ್ಟ್ರ ಕಂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ತುಂಬು ಜೀವನದಲ್ಲಿ ಇವತ್ತು ಇಂಥ ಅದ್ಭುತ ಕಾರ್ಯಗಳಿಗೆ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡಾರಂದ್ರೆ ಇವರೆಲ್ಲ ನಮಗೆ ಸಾಧಕರಾಗಿ ಕಾಣಬೇಕು, ಇವರೆಲ್ಲ ನಮಗೆ ಮಾಡೆಲ್ ಆಗಬೇಕು, ಇವರೆಲ್ಲ ನಮ್ಮ ಬದುಕಿಗೆ ಉದಾಹರಣೆಯಾಗಬೇಕು. ನಮ್ಮ ಬದುಕನ್ನ ನಾವು ಕಟ್ಟಿಕೊಳ್ಳುವ ನಮಗೆ ನಾವೇ ಶಿಲ್ಪಿಗಳಾಗಬೇಕು. ಇವರೆಲ್ಲ ತಮಗೆ ತಾವೇ ಶಿಲ್ಪಿಗಳಾಗಬೇಕು. ಇವರು ತಮಗೆ ತಾವೇ ಶಿಲ್ಪಿಗಳಾಗಲು. ಅದಕ್ಕಾಗಿ ಈ ಮಾತು ಮರಿಬಾರದು. ವಿದ್ಯಾರ್ಥಿ ಜೀವನವನ್ನ ಹಾಳು ಮಾಡಿಕೊಂಡರೆ ಇದೊಂದು ಅದ್ಭುತ ಅವಕಾಶ ನಿಮಗೆಲ್ಲ. ಅದಕ್ಕಾಗಿಯೇ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅನ್ನುವಂಥ ನುಡಿಯನ್ನ ಬಹಳ ಕಡೆ ನಾವು ಬಳಸ್ತೇವೆ. ಇದು ಸುವರ್ಣ ಅವಕಾಶವೇ ಇಲ್ಲ, ಇದು ಬಂಗಾರದ ಕ್ಷಣ ಇಲ್ಲ ನಮಗೆ. ಒಬ್ಬ ಬಾಲಕ ಒಂದು ಮರದಡಿಯ ಚಿಕ್ಕ ದೇವಸ್ಥಾನದ ಕಟ್ಟೆಯ ಮೇಲೆ ಮಲಗಿದ್ದ ಒಬ್ಬ ಅನಾಥ ಬಾಲಕ. ಆ ರಸ್ತೆಯಲ್ಲಿ ಒಂದು ಕೆಮ್ಮತ್ತಿನ ಕಾರು ಹೊರಟಿತ್ತು. ಆ ಕಾರಿನಲ್ಲಿ ಶ್ರೀಮಂತ ಮನೆತನದ ಇಬ್ಬರು ದಂಪತಿಗಳು ಮದುವೆಯಾಗಿ ಎಷ್ಟೋ ವರ್ಷಗಳು ಕಳೆದು ಕೂಡ ಅವರಿಗೆ ಮಕ್ಕಳಾಗಿರಲಿಲ್ಲ. ಆ ತಾಯಿಗೆ ಮಕ್ಕಳ ಬಯಕೆ. ಕಾರಲ್ಲಿ ಹೋಗುವಾಗ ನಿತ್ಯವೂ ಕೂಡ ಆ ಮಗು ಮಲಗಿರುವುದನ್ನು ಆ ತಾಯಿ ನೋಡ್ತಿತ್ತು. ಒಂದು ದಿನ ತಮ್ಮ ಯಜಮಾನನಿಗೆ ಹೇಳಿ ಆ ಮರದಡಿಯಲ್ಲಿ ಕಾರನ್ನು ನಿಲ್ಲಿಸ್ತಾಳೆ, ನೋಡೋಣ. ಕೆಲವು ಸಮಯ ನಿಂತುಕೊಂಡ್ರು. 10 ನಿಮಿಷ ಕಳೀತು, 15 ನಿಮಿಷ ಕಳೀತು, ಅರ್ಧ ಗಂಟೆ ಕಳೀತು, ಗಂಟೆ ಕಳೀತು. ಆ ಮಲಗಿದ ಬಾಲಕ ಏಳಲೇ ಇಲ್ಲ. ಆವಾಗ ಶ್ರೀಮಂತ ತನ್ನ ಹೆಂಡತಿ ಹೇಳಿದ, ಇಷ್ಟು ಗಲಾಟೆಯ ಮಧ್ಯದಲ್ಲಿಯೂ ಕೂಡ ಇವನು ಹೀಗೆ ನಿದ್ದೆಯನ್ನು ಮಾಡ್ತಾನೆ ಅಂದ್ರೆ ಇಂಥವರನ್ನ ನಾವು ದತ್ತು ತಗೊಂಡ್ರೆ ನಮ್ಮ ಮನೆತನ ಏನು ಉದ್ಧಾರ ಆಗುವುದಿಲ್ಲ. ದಯವಿಟ್ಟು ಇವನನ್ನ ತಗೊಂಡು ಹೋಗೋದೇ ಬೇಡ ಅಂತ ಹೇಳಿದ. ಒಂದು ವೇಳೆ ಆ ಮಗು, ಆ ಬಾಲಕ ಶ್ರೀಮಂತ ದಂಪತಿಗಳು ಬಂದಾಗ ಎಚ್ಚೆತ್ತುಕೊಂಡಿದ್ದ ಅಂದ್ರೆ ಅವನ ಬದುಕೆ ಬಂಗಾರದ ಬದುಕಾಗ್ತಿತ್ತು. ಸುವರ್ಣದ ಅವಕಾಶವನ್ನು ಅವನು ಕಳೆದುಕೊಂಡ. ನೋಡಿ, ಅವರು ಬಂದಾಗ ಅವನು ಎಚ್ಚರಗೊಂಡಿದ್ದ ಅಂದ್ರೆ ಅವನಿಗೊಂದು ಅದ್ಭುತ ಜೀವನದ ಅವಕಾಶ ಸಿಕ್ಕಿತ್ತು. ಈ ಉದಾಹರಣೆ ಯಾಕೆ ತಮ್ಮ ಮುಂದೆ ಹೇಳ್ತೇನೆ ಅಂದರೆ, ಸಾಹೇಬರು ಕೊನೆಗೊಂದು ಮಾತನ್ನ ಹೇಳಿದ್ದಾರೆ, ನೀವು ಎಚ್ಚರಗೊಳ್ಳದೇ ಹೋದರೆ, ಎಚ್ಚರದ ಜೀವನವನ್ನು ನಡೆಸದೇ ಹೋದರೆ ನಿಮ್ಮ ಬದುಕು ಕೊನೆಯವರೆಗೆ ದುಃಖದ ಆಗರವಾಗುತ್ತದೆ, ಅದು ಆನಂದದ ಸಾಗರವಾಗುವುದಿಲ್ಲ. ಅದಕ್ಕಾಗಿ ಎಚ್ಚರ 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 ಅನ್ನುವಂಥ ಮಾತನ್ನು ಏನು ಹೇಳಿದ್ದಾರೆ. ಈ ವಿದ್ಯಾರ್ಥಿ ಜೀವನದಲ್ಲಿ ತಾವೆಲ್ಲ ಮಕ್ಕಳು ನಿಮ್ಮ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತ, ನಿಮ್ಮ ನಿಮ್ಮ ಮನಸ್ಸನ್ನು ಕಟ್ಟಿಕೊಳ್ಳುವಂತ ಎಚ್ಚರಿಕೆಯ ಸಾಧಕರು ನೀವಾಗಬೇಕು. ನಿಮಗೆ ನೀವೇ ಶಿಲ್ಪಿಗಳಾಗಬೇಕು. ಆ ಅದ್ಭುತವಾದ ಸಾಧನೆ ನಿಮ್ಮ ಬದುಕನ್ನ ಬೆಳಗಿಸ್ತದೆ ಅನ್ನುವಂಥ ಮಾತನ್ನ ಹೇಳಿ, ಸಾಹೇಬರ ವಿಶೇಷವಾಗಿರುವಂತ ಆ ನುಡಿಯ ಸಂದೇಶ ಅದು ಇನ್ನೂ ಪೂರ್ಣ ಆಗಿಲ್ಲ. ಮೃದು ನುಡಿ ಜೊತೆಗೆ ವಿಶಾಲ ಹೃದಯ, ದಯೆ ಮತ್ತು ಸೇವೆಯ ಜೀವನ ನಿಮ್ಮನ್ನ ಒಳ್ಳೆಯವರನ್ನಾಗಿಸ್ತದೆ. ಇದೇ ನುಡಿಯನ್ನು ಆಧರಿಸಿಕೊಂಡು ಮುಂದುವರಿದ ನಾಳೆಯ ದಿನ ಮುಂದಿನ ಚಿಂತನದಲ್ಲಿ ಪ್ರವೇಶ ಮಾಡೋಣ. ಇವತ್ತು ನಮ್ಮ ಚೆನ್ನಾಗಿ ಸರ್ ಅವರು
ಈ ಗೀತೆಯ ಬಗ್ಗೆನೆ, ಸಾಧನೆಯ ಬಗ್ಗೆನೆ ನಾವು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಅವರು ಹೇಳಿದರು. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆದುರಿಗೆ ಕೂತಿರುವಂತ ನಿಮ್ಮ ಮಹಂತ ಸ್ವಾಮಿಗಳು ನಿಮ್ಮ ಹಾಗೆಯೇ ವಿದ್ಯಾರ್ಥಿ ಜೀವನವನ್ನು ಕಳೆದವರು, ಬಡತನದ ಜಂಗಮರ ಮನೆಯೊಳಗೆ ಹುಟ್ಟಿದವರು, ಒಂದೊತ್ತಿನ ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಇರುವಂತ ಬಡತನದ ಮನೆ ನನ್ನ ಮನೆ. ನಾನೇ ಮನೆಗೆ ಹಿರಿಯ ಮಗ. ಬೆಳಗಾಯಿತು ಅಂದರೆ ಆರುವರೆಗೆ ಮುಂದೆಗೆ ಜೋಳಿಗೆ ಹಾಕಿಕೊಂಡು ಮನೆಗಳಿಗೆ ಹಿಟ್ಟಿನ ಭಿಕ್ಷೆಗಾಗಿ ಹೋಗ್ತಿದ್ದೆ. 4 ಸೇರು ಹಿಟ್ಟು ನನ್ನ ಜೋಳಿಗೆಯನ್ನು ತುಂಬುತ್ತಿತ್ತು. ಆ ಜೋಳಿಗೆಯನ್ನು ತಂದು ಅವರ ಮುಂದೆ ಇಟ್ಟು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಅವ್ವ ಮಾಡಿಕೊಟ್ಟ ಜೋಳದ ಮುದ್ದೆಯನ್ನು ತಿಂದು ಶಾಲೆಗೆ ಹೋಗ್ತಿದ್ದೆ. ನನ್ನ ಬದುಕಿನಲ್ಲಿ ನಾನು ಹೈಸ್ಕೂಲಿನ ಮೆಟ್ಟಲು ಏರುವವರೆಗೆ ಒಳ್ಳೆಯ ಬಟ್ಟೆಯನ್ನು ತೊಟ್ಟ ಅನುಭವ ನನಗಿಲ್ಲ. ಹರಿದ ಬಟ್ಟೆಯನ್ನು ತೊಟ್ಟು ನನ್ನ ತಂದೆ ತಲೆಗೆ ಸುತ್ತುವಂತ ರುಮಾಲ್, ಪೇಟ, ಅದನ್ನೇ ನನ್ನ ತಾಯಿ ಅವರು ಸುತ್ತಿ 2 ವರ್ಷ ಬಿಟ್ಟ ಮೇಲೆ ಅದನ್ನೇ ಕತ್ತರಿಸಿ ಬಟ್ಟೆ ಹೊಲಿಸಿಕೊಳ್ತಿದ್ದೆ. ಆ ಬಟ್ಟೆಗಳನ್ನು ತೊಟ್ಟು ನನ್ನ ಬದುಕನ್ನು ಕಟ್ಟಿಕೊಂಡವ ನಾನು. ಅದಾದ್ಮೇಲೆ 1975ರಲ್ಲಿ ಪೂಜ್ಯ ಗುರುಗಳು ನನ್ನ ಬದುಕಿಗೆ ಸಿಕ್ಕರು. ಇಲ್ಲದಲ್ಲಿನ ಡಾಕ್ಟರ್ ಮಹಾಂತಪ್ಪುಗಳು. ಅವರ ಗುಡಿಯೊಳಗ, ಅವರ ಜೋಳಿಗೆಯೊಳಗ ನನ್ನ ಊರಿನ ಭಕ್ತರೆಲ್ಲ ಸೇರಿಕೊಂಡು ಈತ ನಮ್ಮ ಊರಿನ ಬಡತನದ ಮನೆಯ ಸಾಲಿಮಠದ ಒಬ್ಬ ಐದಗಳ ಮಗ, ಈತನನ್ನು ತೆಗೆದುಕೊಂಡು ಹೋಗ್ರಿ ಅಂತ ಕಳಿಸಿದ್ರು. ಇವತ್ತು ನಾನೇನಾದರೂ ನೀವು ಮುಂದೆ ಕೂತ್ಕೊಂಡು 4 ಚಲೋ ಮಾತುಗಳನ್ನ ಹೇಳ್ತಾ ಇದ್ದೇನೆ ಅಂದರೆ ಇವತ್ತು ನಾಡಿನ ತುಂಬ ಕಳೆದ 40 ವರ್ಷಗಳಿಂದ ಬೀದರ್ನಿಂದ ಹಿಡ್ಕೊಂಡು ಬೆಂಗಳೂರಿನ, ಮಂಗಳೂರಿನ ಕೊನೆಯವರೆಗೆ ನನ್ನ ಪ್ರವಚನಗಳು ಈ ನಾಡಿನ ತುಂಬ ಆಗಿವೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡಿನ ಗಡಿ ಭಾಗಗಳು ನನ್ನ ಸೇವೆಯಾಗಿದೆ. ಕಳೆದ 10-12 ವರ್ಷಗಳ ಹಿಂದೆ ಅಮೆರಿಕ, ಸಿಂಗಪೂರ್, ಮಲೇಸಿಯಾ, ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಹೋಗಿ ಬರುವ ಯೋಗ ನನ್ನ ಬದುಕಿನೊಳಗೆ ಸಿಕ್ತು ಅಂದ್ರೆ ನನ್ನ ಪೂಜ್ಯ ಗುರುಗಳು ನನ್ನ ಮೇಲೆ ಮಾಡಿರುವಂತಹ ಕೃಪೆ, ಆಶೀರ್ವಾದ. ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಬಿಚ್ಚು ಮನಸ್ಸಿನ ಕೊನೆಯ ಮಾತನ್ನು ನೀವು ಮುಂದೆ ಹೇಳ್ತೇನೆ. ಕಡು ಬಡತನದಲ್ಲಿ ಹಿಟ್ಟು ತಂದು ಹಾಕಿದ ಮೇಲೆ ನಿತ್ಯವೂ ಕೂಡ ಕೈಯಲ್ಲಿ ಬ್ರೆಡ್ಡಿನ ಬುಟ್ಟಿಯನ್ನು ಇಟ್ಕೊಂಡು ಬ್ರೆಡ್ ಬೇಕೆಯಲ್ಲಿ ಬ್ರೆಡ್ ಅಂತ ಹಾದಿಗಳಲ್ಲಿ ಬ್ರೆಡ್ ಮಾಡಿದೆ. ಒಂದು ದಿವಸಕ್ಕೆ 5 ರೂಪಾಯಿ 10 ರೂಪಾಯಿ ಸಿಗ್ತಿತ್ತು ನಮಗೆ. ಅಷ್ಟೇ ಅಲ್ಲ, ಬೇಸಿಗೆ ಕಾಲ ಬಂತು ಅಂದ್ರೆ ಸೋಡಾ ಮಾಡಲಿಕ್ಕೆ ಹೋಗ್ತಿದ್ದೆ. ಐಸ್ ಕ್ರೀಮ್ ಅನ್ನ ಡಬ್ಬಿಯೊಳಗೆ ಹಾಕಿಕೊಡ್ತಿದ್ರು, ಎಡೆಗೆ ಹಾಕೊಂಡು ಐಸ್ ಕ್ಯಾಂಡಿ ಮಾಡಿದೆ. ಈ ಪೇಪರ್ ಮೆಂಟ್ ಅಂತ ಮಾಡ್ತಿದ್ರು, ಅವುಗಳನ್ನು ಮಾರಾಟ ಮಾಡಿದೆ. ರಾತ್ರಿ ವೇಳೆ ನಮ್ಮ ಮುದುಗಲಿನೊಳಗ ರಾಮರಾವ್ ದೇಸಾಯಿ ಅಂತ ತಿಳ್ಕೊಂಡು ಬಹಳ ದೊಡ್ಡ ನಾಟಕಕಾರ ನೋಡಿ, ಈಶಾ ಅಂತ ತಿಳ್ಕೊಂಡು ಬಹಳ ಅಪರೂಪದ ಕವಿ ಗೌಡ ಗದ್ದ ಅನ್ನುವಂಥ ನಾಟಕ ಬರೆದವರು, ರಾಯಚೂರು ಜಿಲ್ಲೆಯವರು, ಮಾನ್ವಿ ತಾಲೂಕಿನವರು. ನಮ್ಮ ಊರಿಗೆ ನಾಟಕ ಬಂದಿತ್ತು. ನನ್ನ ತಾಯಿ ರಾತ್ರಿ ಶೇಂಗಾ ಉಳಿದು ಪುಟ್ಟಿಯೊಳಗೆ 4 ಸೇರು 5 ಸೇರು ಶೇಂಗಾ ಹಾಕೊಟ್ರೆ ನಾಟಕ ಥಿಯೇಟರ್ನೊಳಗೆ ರಾತ್ರಿ ನಿದ್ದಿಗೆಟ್ಟು ಶೇಂಗಾ ಮಾಡಿ ಬಂದು ಬೆಳಗ್ಗೆ ಹಿಟ್ಟಿನ ಭಿಕ್ಷೆಗೆ ಹೋಗ್ತಿದ್ದೆ. ಕೊನೆಯದಾಗಿ ಈ ಮಾತನ್ನು ಹೇಳಿಕೊಡ್ತೇನೆ. ಇಷ್ಟೇ ಅಲ್ಲ, ನನ್ನ ಊದಿಗಾಗಿ, ನನ್ನ ಬಟ್ಟೆಗಾಗಿ ಚಹದಂಗಡಿಯಲ್ಲಿ ಕಪ್ಪು ಬಸಿ ತೊಳೆಯುವಟ್ಟು ಸೇವೆ ಮಾಡಿದವನ್ನ. ಇವತ್ತು ವಿದ್ಯಾರ್ಥಿಗಳು ನೀವು ವಿಚಾರ ಮಾಡಬೇಕು, ಜೀವನ ಅನ್ನೋದು ಹೇಗಿರ್ತದೆ ಅಂದರೆ ಅದನ್ನು ಅನುಭವಿಸಬೇಕು. ನನಗೆ ಇದನ್ನು ಹೇಳಿಕೊಳ್ಳುವಲ್ಲಿ ಬೇಜಾರಿಲ್ಲ. ನಾನು ನನ್ನ ಜೀವನದೊಳಗೆ ಕಷ್ಟಪಟ್ಟು ಸಾಧನೆಯನ್ನ ಮಾಡಿ ಇವತ್ತು ಈ ಗೌರವದ ಸ್ಥಾನದಲ್ಲಿ ನಾನು ಇದ್ದೇನೆ ಅಂದ್ರೆ ಅದು ನನ್ನ ಗುರುಗಳು ನನಗೆ ಕೊಟ್ಟ ಅನುಗ್ರಹದ ಆಶೀರ್ವಾದ, ನನ್ನ ತಂದೆ ತಾಯಿಗಳು ನನ್ನ ಬದುಕಿಗೆ ಕೊಟ್ಟ ಮಾರ್ಗದರ್ಶನ. ಹಾಗಾಗಿ
ನಮ್ಮ ಜೀವನಕ್ಕೆ ನಾವೇ ಶಿಲ್ಪಿಗಳಾಗಬೇಕು. ನನ್ನ ಗುರುಗಳು ನೀನು ಪ್ರವಚನಕಾರನಾಗಬೇಕು ಅಂತ 40 ವರ್ಷಗಳ ಹಿಂದೆ ನನಗೆ ಆಶೀರ್ವಾದ ಮಾಡಿದರು. ಅಧ್ಯಯನ ಮಾಡಿದೆ, ನಿತ್ಯವೂ ಕೂಡ ಓದ್ತಿದ್ದೆ, ಬರೀತಿದ್ದೆ, ಸಾಧನೆ ಮಾಡುತ್ತಿದ್ದೆ. ನಾನು ಪ್ರವಚನ ಮಾಡಿದ ಕಾಲದೊಳಗೆ ಯಾವ ಯೂಟ್ಯೂಬ್ಗಳು ಮೊಬೈಲ್ಗಳು ಇರಲಿಲ್ಲ. ನಿತ್ಯವೂ ಅಧ್ಯಯನ ಮಾಡಿ ಓದುವಂತ ಕಾಲ ನೋಡಿ. ಪ್ರತಿದಿನವೂ ಕೂಡ ನಾನು ಯಾವುದೇ ವಿಷಯ ಇರಲಿ, ಕಳೆದ 40 ವರ್ಷದಿಂದ ನನ್ನ ಡೈರಿಗಳನ್ನು ತಾವು ಗಮನಿಸಬೇಕು. ನಾನು ನಿತ್ಯವೂ ಕೂಡ ಪ್ರತಿ ವಿಷಯವನ್ನು ನೋಟ್ಸ್ ಮಾಡ್ತೇನೆ. ನಿಮ್ಮ ಮುಂದೆ 1 ಗಂಟೆಯ ಪ್ರವಚನ ಮಾಡುವ ಸಲುವಾಗಿ ನನ್ನ ನಿತ್ಯದ ನೋಟ್ಸ್ ಇರ್ತದೆ. ಇದಕ್ಕಾಗಿಯೇ ಒಂದು ಡೈರಿಯನ್ನೇ ಪ್ರತ್ಯೇಕವಾಗಿ ಮಾಡಿದ್ದೇನೆ. ನಾನು ಬಳಸುವ ಪೆನ್ಗಳನ್ನು ತಾವು ಗಮನಿಸಬೇಕು. 4-5 ಕಲರ್ಗಳನ್ನು ನಾನು ಬಳಸಿ ಯಾವಾಗಲೂ ಬರೀತೇನೆ. ಬರೆಯೋದು ಅಂದ್ರೆ ನನಗೆ ಬಹಳ ಖುಷಿ, ಓದೋದು ಅಂದ್ರೆ ಬಹಳ ಖುಷಿ. ಇವತ್ತಿಗೂ ನನ್ನ ಡೈರಿಯನ್ನು ನೋಡಿ ಬಹಳ ಜನ ಬೆರಗಾಗ್ತಾರೆ, ಅಚ್ಚರಿ ಪಡ್ತಾರೆ, ಹೀಗೂ ಇದೆ ಏನೋ ಅಂತೇಳಿ. ನಾನು ಹೇಗೆ ಒಬ್ಬ ವಕೀಲರು ಇವತ್ತು ಒಂದು ಕೇಸನ್ನು ತಗೊಂಡು ಅವರು ಹೋಗ್ತಾರಲ್ಲ, ಅವರು ಸ್ಟಡಿ ಮಾಡಿಕೊಂಡ ಹೆಂಗೆ ಹೋಗ್ತಾರೆ, ಹಾಗೆ ನಾನು ಕೂಡ ನಿತ್ಯವೂ ಕೂಡ ಸಾಹೇಬರ ನುಡಿಗಳನ್ನ ಮುಂದಿಟ್ಕೊಂಡು ಅಧ್ಯಯನ ಮಾಡ್ತೇನೆ. ಅದನ್ನ ನಿಮ್ಮ ಮನಸ್ಸಿಗೆ ಯಾವ ರೀತಿಯಲ್ಲಿ ಮುಟ್ಟಿಸಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡಿ ಅಂತ ವಿಚಾರಗಳನ್ನೇ ನಿಮಗೆ ಮುಟ್ಟಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಇದು ನನ್ನ ಜೀವಮಾನದ ಸಾಧನೆಯಾಗಿದೆ. ಈ ಸಾಧನೆ ನಿಜವಾಗ್ಲೂ ಬಹಳ ದೊಡ್ಡ ಫಲವನ್ನು ನನಗೆ ಕೊಟ್ಟಿದೆ. ಇವತ್ತು ಸ್ವತಃ ಕಾಯಕ ಮಾಡಿ ನಾನು ಆಶ್ರಮವನ್ನು ಕಟ್ಟಿದ್ದೇನೆ. ಯಾರೋ ಕಟ್ಟಿದ ಮಠಕ್ಕೆ ಮಠಾಧೀಶ ನಾನಲ್ಲ, ನಾನು ಸ್ವಯಂ ಕಾಯಕ ಮಾಡಿ ಸ್ವತಂತ್ರವಾಗಿ ಆಶ್ರಮವನ್ನು ಕಟ್ಟಿದ್ದೇನೆ. ಬಡ ಮಕ್ಕಳಿಗಾಗಿ ಇವತ್ತು ಒಂದು ಶಾಲೆಯನ್ನು ಆರಂಭ ಮಾಡಿದ್ದೇನೆ. ಬಡ ಮಕ್ಕಳಿಗಾಗಿ ಉಚಿತವಾಗಿ 50-60 ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ, ಗಂಡು ಮಕ್ಕಳನ್ನ 4, 5, 6 ಮತ್ತು 7ನೇ ತರಗತಿಯ ಮಕ್ಕಳಿಗೆ ಉತ್ತಮ ಸಂಸ್ಕಾರ, 3 ವೇಳೆ ಅವರಿಗೆ ನಿತ್ಯ ಹೊಟ್ಟೆ ತುಂಬ ಅತ್ಯುತ್ತಮವಾದ ಪ್ರಸಾದವನ್ನು ಕೊಡುವುದರ ಮೂಲಕ ನನ್ನ ಸೇವೆ ಮುಂದುವರೆದಿದೆ. ನಾನು ಮಾಡಿದ ಏನೆಲ್ಲ ಪ್ರಯತ್ನಗಳ ಫಲ ಅದು ಬಡ ಮಕ್ಕಳ ಆಶ್ರಯಕ್ಕಾಗಿ ಅನ್ನುವಂಥ ಗುರಿಯಲ್ಲಿ ಈ ಮಹಾಂತ ಸ್ವಾಮಿಗಳು ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಮಾತುಗಳನ್ನು ನಿಮ್ಮ ಮುಂದೆ ಯಾಕೆ ಹಂಚಿಕೊಂಡೆ ಅಂದ್ರೆ, ಸ್ವಾಮಿಗಳು ಅಂದ್ರೆ ಆರಾಮಿದ್ದಾರೆ ಅನ್ನುವಂಥ ಭಾವನೆ ನಿಮಗೆ ಬರುವುದು ಬೇಡ. ನಾವು ಕೂಡ ನಿಮ್ಮ ಹಾಗೆ ಸಾಧಕರಾಗಿ ಪ್ರಯತ್ನಪಟ್ಟು ಮೇಲೆ ಬಂದವರು. ನೀವು ಕೂಡ ಮೇಲೆ ಬರುವಂತ ಪ್ರಯತ್ನ ಮಾಡಬೇಕು. ಇವರು ಹಳ್ಳಿಯಲ್ಲಿ ಹುಟ್ಟಿ ಬಂದವರು, ಚೆನ್ನಾರೆಡ್ಡಿ ಸರ್, ಪ್ರೀತಮ್ಮ ಅವರು, ಇವರೆಲ್ಲ ಎಷ್ಟು ಸಾಧನೆ ಮಾಡಿದ್ರು ಅಂದ್ರೆ ಎಲ್ಲೆಲ್ಲೋ ಟ್ಯೂಷನ್ ಕ್ಲಾಸ್ ಮಾಡ್ತಾ ಮಕ್ಕಳಿಗೆ ಪಾಠ ಹೇಳ್ತಾ ಇವತ್ತು ಸಾವಿರಾರು ನಿಮ್ಮಂತ ಮಕ್ಕಳ ಬದುಕಿಗೆ ಭವಿಷ್ಯದ ಬೆಳಕನ್ನು ಕೊಡ್ತಾ ಇದ್ದಾರಲ್ಲ, ಇವರು ನಮಗೆ ಸಾಧಕರಾಗಿ ಕಾಣ್ತಾರೆ. ನೀವು ಬದುಕನ್ನ ಕಟ್ಕೊಳ್ಬೇಕು ಅನ್ನುವಂತ ಮಾತನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ನಿಮ್ಮ ತಲೆಯೊಳಗ ಮೃದು ನುಡಿ ಇರಲಿ. ನಾಳೆ ಮುಂದುವರಿತಾ ಮೃದು ನುಡಿಯ ಜೊತೆಗೆ ನಮ್ಮ ಮುಂದಿನ ಚಿಂತನವನ್ನು ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಆ ಸೃಷ್ಟಿಕರ್ತ ಪರಮಾತ್ಮ ಒಳ್ಳೆಯದನ್ನು ಮಾಡಿ ಸಾಧಕರು ನಿಮ್ಮ ಬದುಕಿಗೆ ಬೆಳಕಾಗಲಿ. ಜಸ್ಟಿಸ್ ಸರ್ ಅವರ ನುಡಿಗಳು ನಿಮ್ಮ ಬದುಕನ್ನು ಬೆಳಗುವಂತ ಜ್ಞಾನದ ಕಿರಣಗಾರರಾಗಲಿ ಅಂತ ತಿಳ್ಕೊಂಡು ಹಾರೈಸಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶುಭವನ್ನು ಕೊಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ.